ಇವತ್ತು ತುಂಬಾ ಡಿಫ್ರೆಂಟ್ ಆಗಿ ಕಾಣಿಸ್ತಾ ಇದೀರಾ ನೀವಾ ಅಫ್ಕೋರ್ಸ್ ಹೌದಾ ಯಾಕೆ ಹೇಳಿ ಹೇರ್ ಸ್ಟೈಲ್ ಟ್ರಿಮ್ ಮಾಡ್ಸಿದೀರಾ ಇಲ್ಲ ಮತ್ತೆ ಸೆಟ್ ಮಾಡ್ಸಿದೀರಾ ಇಲ್ಲ ಮತ್ತೆ ಬಾಚಿದೀರಾ ಸೆಟಲೈಟ್ ಇನ್ನ ಆನ್ ಇದೆ ಆಫ್ ಮಾಡ್ರಪ್ಪ Our Mr. Lankesh, super Mr. Lokesh, our audience, our noise pollution, super, fantastic. ಎಲ್ಲರಿಗೂ ಸ್ವಾಗತ. ಮನೆಯಲ್ಲಿ ಕೂತು ವೀಕ್ಷಿಸ್ತಾ ಇರೋ ನನ್ನ ಪ್ರೀತಿಯ ವೀಕ್ಷಕರಿಗೂ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಮಜಾ ಟಾಕೀಸ್ ಸೂಪರ್ ಸೀಸನ್, ಪವರ್ಡ್ ಬೈ ಡೈರಿ ಡೇ ಐಸ್ ಕ್ರೀಮ್ಸ್. ಅರೇ ಅದ್ಯಾಕೆ ಒಳ್ಳೆ ಅಂತ ರಾಗದಲ್ಲಿ ಆಡ್ತೀಯ, ಸ್ವಲ್ಪ ಸರಿಯಾಗಿ ಮಾತಾಡು. ನೀವು ಒಬ್ಬ ಗಂಡನೇನ್ರಿ? ನಾನು ಒಬ್ಬನೇ ಗಂಡ ಅಂತ ಅನ್ಕೊಂಡಿದ್ದೀನಿ. ಆ ಪಕ್ಕದ ಮನೆ ವಾರಿಜಾಕ್ಷಿ ಏನಾದ್ರು ಇದೇ ತರ ಕೂಗಿದಿದ್ರೆ ಅವ್ರ ಗಂಡ ಓಡ್ ಬಂದು ಬಾಚಿ ತಪ್ಕೊಂಡು ಏನಾಯ್ತು ಚಿನ್ನ ಅಂತ ವಿಚಾರಿಸ್ತಾ ಇದ್ದ. ಅವಳಿಗೆ ಬಂದು ನನ್ನ ಮುಂದೆ ಕೂಗೋ ಕೇಳು, ನಾನು ಬದುಕಿ ತಾಪ್ಕೊಂಡು ಏನಾಯ್ತು ಚಿನ್ನ ಅಂತ ಕೇಳ್ತೀನಿ. ಸ್ವಲ್ಪ ಕಂಟ್ರೋಲ್ ಅಲ್ಲಿರಿ. ಕಂಟ್ರೋಲ್ ಅಲ್ಲಿ ಇರೋದಕ್ಕೆ ಜಸ್ಟ್ ತಪ್ಕೋತೀನಿ ಅಂತಂದೆ. ನಾನು ಅವಾಗ್ಲಿಂದ ಊರ್ಗೆ ಕೇಳೋ ತರ ಗೋಳಾಡ್ತಾ ಇದ್ದೀನಿ. ನೀವ್ ನೋಡಿದ್ರೆ ಉಪಯೋಗ ಇಲ್ದಿರೋ ಮಾತೆಲ್ಲ ಆಡ್ತಿದ್ದೀರಲ್ಲ, ಏನಾಯ್ತು ಅಂತನಾದ್ರೂ ಕೇಳ್ಬಾರ್ದಾ? ಅಮ್ಮ ಕೇಳಿಲ್ಲ ಅಂದ್ರೆ ನೀನ್ ಬಿಡ್ತೀಯಾ? ಹೋಗ್ಲಿ, ಏನಾದ್ರು ಹೇಳು. ರೀ, ಈ ಮನೆಗೆ ಒಂದು ಭಯಾನಕವಾದ ದೊಡ್ಡ ಸಮಸ್ಯೆ ಬಂದಿದೆ ರೀ. ನನಗದಕ್ಕೆ ಭಯ ಆಗ್ತಿರೋದು. ಯಾರು ಎಕ್ಸ್ಪೆಕ್ಟ್ ಮಾಡದಿರೋ ಅಂತ ನೆಂಟ್ರು ನಮ್ಮ ಮನೆಗೆ ಬಂದ್ರೆ ನಾವು ಭಯ ಪಟ್ಕೋಬೇಕು. ಯಾಕಂದ್ರು ಎಕ್ಕಿನಾಡ್ತಾರೋ ಏನೇನಾಗುತ್ತೆ ಅಂತ. ಅದನ್ನ ಬಿಟ್ಟು ಸಮಸ್ಯೆ ಬಂತು ಅಂತ ಅದಕ್ಕೆಲ್ಲ ಭಯ ಪಟ್ಕೋತಾರ? ನಮ್ಮ ಮನೇಲಿ ನಡೀತಾ ಇರೋಂತ ಸಮಸ್ಯೆಗೆ ನೀವೇ ಕಾರಣ. ರಾಣಿ, ನಾನ್ ಯಾವಾಗ್ಲೇ ಪ್ರಾಬ್ಲಮ್ ಕ್ರಿಯೇಟ್ ಮಾಡಿದ್ದೆ? ಮೊನ್ನೆ ಈ ಮನೆಯಲ್ಲಿ ನಾವ್ ಯಾರು ಹೆಣ್ಮಕ್ಳು ಇಲ್ದೇ ಇರ್ಬೇಕಾದ್ರೆ ನೀವೇನ್ ಮಾಡಿದ್ರಿ ನೆನ್ಪಿದ್ಯಾ? ನಾನಾ ಅಂತದ್ ಏನೇ ಮಾಡ್ದೆ? ನನಗೆ ನೆನ್ಪಿಲ್ಲ. ನೆನ್ಪಾಗ್ತಿಲ್ಲ ಅಲ್ಲ? ನೀವೊಬ್ರೇ ಅಲ್ಲ, ನಿಮ್ ಜೊತೆ ಆ ಕುರಿ ಮುತ್ತು ಅವ್ರೆಲ್ಲ ಸೇರ್ಕೊಂಡು ಏನ್ರಿ ಮಾಡಿದ್ರಿ? ನಾವು ಗಂಡಸರು ಸೇರ್ಕೊಂಡು ಏನೇ ಮಾಡಿದ್ವಿ? ಏನು ಮಾಡಿಲ್ಲ, ಏನು ಹೋಗಿಲ್ಲ ಕಣೆ. ಇವಾಗೇನು ನಿನಗೆ ಡೌಟ್ ತಾನೆ? ನಾನು ಅವ್ರನ್ನ ಕರಿತೀನಿ. ಲೈಕ್ ಕುರೆ ಕುರೆ ಬರ ಇಲ್ಲಿ ಕುರೆ. ತುಜಾ 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 ಕೋಬ್ರಾ ಕೋಬ್ರಾ ಕೋಬ್ರಾ. ನೀನ್ ನಮ್ಮನೇಲಿ ಏನೋ ಮಾಡ್ತಿದ್ಯಾ? ನೀನ್ ಮುತ್ತು ಸ್ನಾನ ಮಾಡಕ್ ಬಂದಿದ್ ನಮ್ಮ ನಾನು. ನೀನೇನೋ ಮಾಡ್ತಾ ಇದ್ದೆ? ನಾನು ಸ್ನಾನ ಮಾಡ್ತಿದ್ದೆ. ಇಬ್ರು ಒಟ್ಟೊಟ್ಟಿಗೆ? ಒಟ್ಟೊಟ್ಟಿಗೆ ಹೆಂಗ ಮಾಡ್ತೀರಾ? ಒಟ್ಟೊಟ್ಟಿಗೆ ಅಂದ್ರೆ ಹಂಗಲ್ಲಪ್ಪ. ಮತ್ತೆ ಇವನ್ ಸ್ನಾನ ಮಾಡ್ತಿದ್ದಾಗ ನಾನ್ ನೋಡ್ತಿರ್ತೀನಿ, ನಾನ್ ಸ್ನಾನ ಮಾಡ್ಬೇಕಾದ್ರೆ ಇವನ್ ನೋಡ್ತಿರ್ತಾನೆ. ಅಲ್ಲ ಕೂಬೇಕಣ, ಅಲ್ಲ ಕಣೋ, ಇವನ್ ಸ್ನಾನ ಮಾಡ್ಬೇಕಾದ್ರೆ ನೀನ್ ಯಾಕೋ ನೋಡ್ತೀಯಾ? ನೀನ್ ಏನ್ ತಿಳ್ಕೊತಾ ಇದೀಯ? ನಾನು ಅವನು ನೋಡ್ತೀನಿ ಅಂತಿರ್ಲಿಲ್ಲ. ಮತ್ತೆ ಇವನ್ ಸ್ನಾನ ಮಾಡ್ಬೇಕಾದ್ರೆ ನಾನು ಆಚೆ ಮೊಬೈಲ್ ನೋಡ್ತಾ ಇರ್ತೀನಿ, ನಾನ್ ಸ್ನಾನ ಮಾಡ್ಬೇಕಾದ್ರೆ ಆಚೆ ಇವನು ಮೊಬೈಲ್ ನೋಡ್ತಾ ಇರ್ತಾನೆ. ನಾ ಜೊತೆಯಲ್ಲಿ ಇರ್ತೀರ ನೋಡ್ತಾ ಇರ್ತೀರ ಅನ್ಕಂಡೆ. ಇಷ್ಟು ವಯಸ್ಸಾದ್ರು ಒಟ್ಟಿಗೆ ಸ್ನಾನ ಅಂತಿರಲ್ರು. ಸೇವ್ ವಾಟರ್ ಅಮ್ಮ. ಹಂಗಂದ್ರೆ ತೊಳ್ಕೊಬೇಡ. ಓಕೆ. ಮುಖ ತೊಳ್ಕೊಬೇಡ ಅಂದೆ, ನೀನೇನ್ ಅನ್ಕೊಂಡೆ? ನಾವು ಅದಕ್ಕೆ ಓಕೆ ಅಂತಿದ್ದು. ಅದೆಲ್ಲ ಬಿಡು ಕೊಬ್ರಾ. ಈಗ ನಮ್ಮನ್ನ ನೆನಪು ಮಾಡ್ಕೊಳ್ಳೋ ಅಂತ ಪರಿಸ್ಥಿತಿ ಏನ್ ಬಂದಿತ್ತು? ನಾನ್ ಹೇಳ, ಮೊನ್ನೆ ಮನೆಯಲ್ಲಿ ನಾವ್ ಹೆಣ್ಮಕ್ಳು ಯಾರು ಇಲ್ದೇ ಇರ್ಬೇಕಾದ್ರೆ ಗಂಡಸರು ನೀವೆಲ್ಲ ಸೇರ್ಕೊಂಡು ಏನ್ ಮಾಡಿದೀರಾ? ಹೆಂಗಸ್ರು ಮನೆ ನಿಲ್ದೇ ಇದ್ದಾಗ ಅಂದ್ರೆ ಗಂಡಸರು ಸುಮಾರು ಕೆಲಸ ಮಾಡ್ತಾರೆ. ಅದ್ರಲ್ಲಿ ನೀವು ಯಾವ್ದನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ? ಎಕ್ಸ್ಪೆಕ್ಟಾ? ಹೇಳಿದ್ರೆ ಗೊತ್ತಾಗ್ತಿಲ್ವಾ? ಮೊನ್ನೆ ಸಂಜೆ ನೆನಪು ಮಾಡ್ಕೊಳ್ಳಿ, ಏನ್ ಮಾಡಿದ್ರಿ? ಏನ್ ರೋ ಮಾಡಿದ್ವಿ? ನೆನಪೇ ಆಗ್ತಿಲ್ವಲ್ಲೋ. ಏನ್ ಮಾಡಿದ್ವಿ? ನನಗ್ ಗೊತ್ತಾಯ್ತು. ಏನು ಹೇಳ್ತೀನಿ ನೋಡಮ್ಮ ರಾಣಿ. ಅವತ್ತು ನಾನು ತುರಿ ತುಜಾ ಎಲ್ಲ ಸೇರ್ಕೊಂಡು ಪಾರ್ಟಿ ಮಾಡಿದ್ವಿ. ಸ್ವಲ್ಪ ನಶೆ ಜಾಸ್ತಿ ಆಗ್ಬಿಟ್ಟಿತ್ತು. ತುಜಂಗೆ ನಿನ್ ಮೇಲೆ ಅದೇನು ಕೋಪ ಇತ್ತೋ ಏನ, ಓವರ್ ಆಕ್ಟಿಂಗ್ ಕಣ. ನನ್ನ ಹೆಂಡತಿ ತಾಳಿ ಕಟ್ಟಿದೀನಿ ಅಂತ ತಡ್ಕೊಂಡಿದೀನಿ ತಂದ. ಇಲ್ಲ ಅಂದಿದ್ರೆ ಆ ಕೋಪನ ತೋರ್ಸೋದಿಕ್ಕೆ ಅವಳು ಮೇಕಪ್ ಕಿಟ್ಟನ್ನ ತಗೊಂಡ್ಬಂದ್ಬಿಟ್ಟೆ ಈಗ ತುಳಿದು ಬಿಸಾಕ್ಬಿಡ್ತೀನಿ ಅಂತ ತುಳಿದು ಬಿಸಾಕ್ಬಿಟ್ಟ ಇವನು. ಅಯ್ಯೋ 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 ಅಯ್ಯೋ, ಎಷ್ಟು ಕಾಸ್ಟ್ಲಿ ಮೇಕಪ್ ಕಿಟ್ಟು! 170 ರೂಪೀಸ್ ಹಾಳು ಮಾಡ್ಬಿಟ್ಟಲ್ರಿ. ಲೇಡೀಸ್ ಕ್ಲಬ್ ಅಲ್ಲಿ ನನಗೆ ಗಿಫ್ಟ್ ಕೊಟ್ಟಿದ್ರು, ಅದನ್ನ ಹೊಡೆದು ಹಾಕ್ಬಿಟ್ಟಿದ್ದೀರಲ್ಲ. ಹಾಕ್ಬಿಟ್ಟಿದ್ದೀರಾ ಅಂತ ಇದ್ದಾಳೆ ಅಂದ್ರೆ ಈ ಮ್ಯಾಟ್ರ್ ನಿನ್ ಗೊತ್ತಿರ್ಲಿಲ್ವಾ?
ಇಲ್ಲ, ಅಯ್ಯೋ 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 ನಾನು ಬೇರೆ ವಿಷಯನ ಹೇಳಕ್ ಬಂದಿದ್ದು. ಹಂಗಾರೆ ಮುತ್ತು ಏನೋ ನೀನ ನೋಡ್ಕೊಂಡು ಹೇಳ್ಬೇಕು ತಾನೆ. ನಾನ್ ನೋಡ್ಕೊಂಡೆ ತಾನೇ ಹೇಳ್ದು. ಹಂಗಲ್ಲ ಅದನ್ನ ನಮ್ಮ ಜೀಬ್ರು ನೋಡ್ಕೊಂಡು ಹೇಳು ಅಂತಲ್ಲ, ಕರೆಕ್ಟ್ ಆಗಿ ತಿಳ್ಕೊಂಡು ಹೇಳ್ಬೇಕು. ಕನ್ಫ್ಯೂಸ್ ಆಗಿ ಏನೋ ಹೇಳ್ಬಿಟ್ಟು ಇಲ್ದಿರೋ ಮ್ಯಾಟ್ರಲ್. ಜೀಬ್ರಾ ನಾನು ಹೇಳ್ತೀನಿ ಕೇಳ್ಕೊ, ಆಮೇಲೆ ಒಟ್ಟಿಗೆ ಹೇಳುವಂತೆ. ಅದು ಮನೇಲಿ ಯಾರು ಹೆಣ್ಮಕ್ಳು ಇರ್ಲಿಲ್ಲ ಅಂತ ಆ ಬರ್ಗೆಟ್ ಮುದ್ದೇಶ ಯಾವ್ದೋ ಒಂದು ಅದ್ಯಾವ್ದೋ ನಲಿದಾಡು ಬಾ ನಾಟಿ ಕೋಳಿ ಅನ್ನೋ ಸಿನಿಮಾ DVD ತಂದಿದ್ದ. ಅಂತದೆಲ್ಲ ನೋಡ್ಬಾರ್ದಪ್ಪ, ತಪ್ಪು ತಪ್ಪು ಅಂತ ಹೇಳ್ಬಿಟ್ಟು ಬೈದ್ಬಿಟ್ಟು ಕಳಿಸ್ಬಿಟ್ಟು ಅಷ್ಟೊಂದು ಕರೆಂಟ್ ಹೋಗ್ಬಿಟ್ಟಲ್ಲ, DVD ಪ್ಲೇಯರ್ ಒಳಗೆ ಸಿಗಾಕೊಂಡ್ಬಿಟ್ಟಿತ್ತು. ಅದನ್ನ ತೆಗಿಯಕ್ಕಾಗಿರ್ಲಿಲ್ಲ, ಅದಕ್ ಬೇಜಾರು ಅನ್ಸುತ್ತೆ. ಸಾರಿ ಜೀಬ್ರಾ. ಅಯ್ಯೋ ದೇವ್ರೇ, ನನ್ ಗಂಡನ್ನ ಹಾಳ್ ಮಾಡಕ್ಕೆ ಬಂದಿದ್ದೀರಲ್ವ ನೀವು. ರೀ, ನೀವು ಈ ಪೊರ್ಕೆಗಳ ಜೊತೆ ಸೇರ್ಕೊಂಡು ಇಂಥ ಮನೆ ಹಾಳು ಕೆಲಸ ಎಲ್ಲ ಮಾಡ್ತಿದ್ದೀರಾ? ಮಾಡ್ತಿದ್ದೀರಾ ಅಂದ್ರೆ ಈ ಮ್ಯಾಟ್ರು ನಿಮ್ಗೆ ಗೊತ್ತಿರಲ್ವಾ? ಇಲ್ಲ, ಯಾವ್ದನ್ನ ಹೇಳ್ಬೇಕು ಯಾವ್ದನ್ನ ಹೇಳ್ಬಾರ್ದು ಗೊತ್ತಾಗಲ್ಲ ನಾನು. ಇಡಿಯಟ್, ನಮ್ಮ ಮರ್ಯಾದೆಲ್ಲ ಹಾಳು ಮಾಡ್ತಾ ಇದ್ದಾನೆ ಇಲ್ಲಿ. ಮತ್ತೆ ಇನ್ನೇನ್ ಕೊಬ್ರ ಬೇರೆ ವಿಷಯ ಅಂತ ಇದ್ರೆ ಹಿಂಗೆ ಮುಚ್ಚಿಟ್ರು ಮ್ಯಾಟ್ರ್ ಅಲ್ಲ, ಸೊಳ್ಳೆ ಬತ್ತಿಲಿ ಬೂದಿ ಬೀಳ್ತದಲ್ಲ ಸುತ್ತ ಎಲ್ಲ ಬೀಳ್ತಾ ಹೋಯ್ತದೆ. ಅದೇನು ಅಂತ ಹೇಳ್ಬಾರ್ದ? ಹೇಳಮ್ಮ ನೀನು, ಹೇಳಮ್ಮ. ಅದು ಅದು ಅಮ್ಮ ಎಲಾಸ್ಟಿಕ್ ಸ್ಟಾರ್ ಡೈಲಾಗ್ನ ಎಲಾಸ್ಟಿಕ್ ತರ ಹೇಳಿಬೇಡ, ಸುಮ್ನೆ ಪಾಯಿಂಟ್ ಬಾ. ಅದು ಮೊನ್ನೆ ನೀವೆಲ್ರೂ ನಾವ್ ಮನೇಲಿ ಇಲ್ದೇ ಇರ್ಬೇಕಾದ್ರೆ ಕಮಲ ಮನೋಹರಿ ತಂಗಿ ವಿಮಲ ಮನೋಹರಿನ ಮನೆಗ್ ಸೇರ್ಸ್ಕೊಂಡಿದೀರಾ ಅಲ್ವಾ? ಹೌದೌದೌದೌದು. ಅವಳು ಈ ಮನೆಯಲ್ಲಿ ಇರೋದು ನಮ್ಮ ಅಕ್ಕ ವರಲಕ್ಷ್ಮಿ ಗೊತ್ತಾದ್ರೆ ಅಂತ ನನಗ್ ತುಂಬಾ ಭಯ ಆಗ್ತಿದೆ. ಇದ ನಿನ್ ಪ್ರಾಬ್ಲಮ್. ಅಯ್ಯೋ ಜೀಬ್ರಾ ಮಾಲ್ಟ್ ತಗೊಂಬಂತಂದು ಬೇಗ ರಿವೀಲ್ ಮಾಡಿದ್ದು ಒಳ್ಳೇದಾಯ್ತು. ಇಲ್ಲ ಅಂದಿದ್ರೆ ನನ್ ತುದಿ ಬಾಯಿಲೆ ಆ ಮ್ಯಾಟ್ರ್ ಇತ್ತು, ಅದನ್ನೇನಾದ್ರು ಹೇಳ್ಬಿಟ್ಟಿದ್ರೆ ಇವತ್ತು ಅಷ್ಟೇ. ಇಲ್ಲ ಪಿಕ್ಚರ್ಲಿ ಫಸ್ಟ್ ನೈಟ್ ಅಲ್ಲೇ ಡೈವರ್ಸ್ ಮಾಡ್ದಂಗೆ ಜೀಬ್ರಾ ಒಬ್ರನ್ನ ಡೈವರ್ಸ್ ಕೇಳ್ಬಿಟ್ಟು ಊರ್ಗ್ ಹೋಗ್ಬಿಟ್ರು ಅವಳು. ಯಾವ್ದ್ರಿ ಅದ್ ಮ್ಯಾಟ್ರು ಅಂತ ಏನ್ರಿ ಆಗಿತ್ತು? ಏ ಕುರಿ, ಯಾಕೋ ಏನೇನೋ ಮಾತಾಡ್ತಾ ಇದೆಯಾ, ಸಂಸಾರ ಹೊಡಿತಾ ಇದೆಯಲ್ಲ ಇಡಿಯಟ್. ಸಾರಿ ನಮಗ್ ಗೊತ್ತಾಗ್ಲಿಲ್ಲ. ಏನ್ ಗೊತ್ತಾಗಿಲ್ಲ ನಿನ್ಗೆ? ಯಾವ ಮ್ಯಾಟ್ರು ಅಂತ ಈಗ್ಲೇ ನನಗ್ ಗೊತ್ತಾಗ್ಬೇಕು ಅಷ್ಟೇ. ಇವಾಗ ಸಂಜೆ ನಾನ್ ನೀನು ಪಾನಿಪುರಿ ತಿನ್ನಕ್ ಹೋಗ್ತೀವಲ್ಲ, ಅವಾಗ ಹೇಳ್ತೀನಿ ಬಿಡು, ಡೋಂಟ್ ವರಿ ಮಾಡ್ಕೊಬೇಡ. ಪಾನಿಪುರಿ ತಿನ್ನಕ್ ಹೋಗೋಣ. ಪಾನಿಪುರಿ ಕೊಡಿಸ್ತೀರಾ? ಥ್ಯಾಂಕ್ ಯು ರೀ, ಐ ಲವ್ ಯು. ಅಮ್ಮ ಅಯ್ಯ ಇಷ್ಟೆಲ್ಲ ಮಾಡಿದ್ರು ಪುಟ್ಕೋಸಿ ಪಾನಿಪುರಿ ಬಿದ್ದೋಗ್ಬಿಟ್ರು. ಈಗಾದ್ರೂ ಮ್ಯಾಟ್ರಿಗ್ ಬಾಮ್ಮ ನೀನು. ಅಕ್ಕ ಏನಾದ್ರೂ ವಿಮಲ ಮನೋಹರಿನ ನೋಡ್ಬಿಟ್ರೆ ಅಷ್ಟೇ ಮನೆನ ಹತ್ತು ಹಾಗೆ ಉರ್ದೋಗ್ಬಿಡುತ್ತೆ. ಆ ಹುಡುಗಿ ಕತ್ ಹಿಡ್ದು ಹಾಗೆ ಆಚೆ ತಳ್ಳಿಬಿಡ್ತಾರೆ ನಮ್ಮ ಅಕ್ಕ. ವಿಮಲನ್ನ ನೋಡ್ಬಿಟ್ರೆ ಅಷ್ಟೇ, ಆ ಹುಡುಗಿ ಕತೆ ಮುಗ್ದೋಯ್ತು. ಆಚೆಗೆ ಓಡಿಸ್ಬಿಡ್ತಾಳೆ. ಮೊದ್ಲೇ ಹೊರಗೆ ಕೋಪಿಷ್ಟೆ, ಇಷ್ಟು ಮುದ್ದಾಗಿರೋ ನನ್ನನ್ನೇ ಬಿಡಲ್ಲ. ನಮ್ಗೆ ಅರ್ಥ ಆಯ್ತಲ್ಲ, ಕುಚಿಕು ಅನ್ಕೊಂಡು. ಮುದ್ದು ನನ್ ಬಂಗಾರ ಆಯ್ತು, ಇದು ಎಷ್ಟು ಚೆನ್ನಾಗ್ ಮಾತಾಡುತ್ತೆ ಅಂದ್ರೆ ಅರ್ಗಿಣಿ. ಅಕ್ಕ ಜಾಸ್ತಿ ಹೊಗಳ್ಬೇಡ್ರಿ, ನಂಗ್ ನಾಚಿಕೆ ಅಕ್ಕತ್ತಿ. ಏನಿದು ಭೂಕಂಪನೆ ಆಗುತ್ತೆ ಅಂತ ಅನ್ಕೊಂಡ್ವಿ, ಆದ್ರೆ ಅನುಕಂಪ ಆಗತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಬೇಡರ ಕಣ್ಣಪ್ಪ ಆಗುತ್ತೆ ಅನ್ಕೊಂಡಿದ್ದು, ಶಿವ ಮೆಚ್ಚಿದ ಕಣ್ಣಪ್ಪ ಆಗಿಬಿಡ್ತಲ್ಲ. ಹಲೋ, ಎಕ್ಸ್ಕ್ಯೂಸ್ ಮೀ ಬಾಯ್, ಯಾಕೆ ಹಂಗ್ ನೋಡ್ತಿದ್ದೀರಾ? ಇವಳು ಯಾರು ಗೊತ್ತಾಗ್ಲಿಲ್ವಾ? ಮನೋಹರಿ ಬಂಗಲ್ಲ, ಅವಳಿದಾಳಲ್ಲ, ಅವಳು ಯಾವಳವಳು? ಕಮಂಗಿ, ಕಮಲ ಮನೋಹರಿ. ಅವಳ ತಂಗಿ. ಅದು ಕನ್ನಿಂಗು, ಇದು ಸ್ಟನ್ನಿಂಗು. ಸದಾರಮೆ ನೋಡ್ತಾ ವರುಣ ಎಷ್ಟು ಮರಳು ಮಾಡ್ಬಿಟ್ಟವಳೆ ಅಂತ. ವರಲಕ್ಷ್ಮಿ, ಏನ್ರಿ ಇದು? ಆ ಅಕ್ಕನ್ ಕಂಡ್ರೆ ನಿಮ್ಗೆ ಆಗ್ತಾನೆ ಇರ್ಲಿಲ್ಲ, ನೋಡಿದ್ರೆ ತಂಗಿ ನೋಡ್ಬಿಟ್ಟು ಏನೋ ಕುಚಿಕು ಅಂತ ಇದ್ದೀರಾ. ಅಲ್ಲೋ, ಅವಳ ಅಕ್ಕನ್ ಕಂಡ್ರೆ ಈಗ್ಲೂ ನನ್ಗಾಗಲ್ಲ. ಇವಳು ವಿಮಲಾಂಗಿ ಆದ್ರೆ ಅವಳು ಕಮಲಾಂಗಿ ಅಲ್ಲ, ಕಮಂಗಿ. ಏನೋ ಇವಳಿಂದ ಅವಳು ಬದುಕೊಂಡಿದ್ದಾಳೆ ಅಷ್ಟೇ ಅಲ್ವಾ ನನ್ ಬಂಗಾರ? ಥ್ಯಾಂಕ್ ಯು ಅಕ್ಕ. ನಾರ್ಮಲ್ ಆಗಿ ಹೇಳ್ಬೋದಲ್ಲ ಥ್ಯಾಂಕ್ ಯು ಅಕ್ಕ ಅಂದ್ರೆ. ಒಂದ್ ನಿಮಿಷ, ಇನ್ನೊಂದ್ಸತಿ ಹೇಳು. ಥ್ಯಾಂಕ್ ಯು ಅಕ್ಕ. ಓ ಮೈ ಮಜಾ ಟಾಕೀಸ್,
ನಾನ್ ಅಕ್ಕನ ನೋಡು, ನೀನು ಲಂಗ ದಾವಣಿ ಹಾಕೊಂಡಿರ್ಬೋದು, ನಾನು ಸೀರೆ ಉಟ್ಕೊಂಡಿರ್ಬೋದು, ಆದ್ರೆ ವಯಸ್ಸಿನಲ್ಲಿ ನಿನ್ಗಿಂತ ನಾನ್ ತುಂಬಾ ಚಿಕ್ಕೋಳು. ಇವತ್ತಿನ ಟ್ರೆಂಡು ಗಂಡಸ್ರೆಲ್ಲ ಅಣ್ತಮ್ಮ ಅಂತ ಕೂಗ್ಕೋತಾರಲ್ವಾ, ನಾವ್ ಹಾಗೆ ಅಕ್ಕಂಗಿ ಅಂತ ಕೂಗ್ಕೊಳ್ಳಿ. ಅಕ್ಕಂಗಿ 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 ಅಕ್ಕಂಗಿ. ಅಯ್ಯೋ, ನಾನು ಏನೋ ಅನ್ಕೊಂಡಿದ್ದೆ. ನಾನು ಅಷ್ಟೇ. ಆದ್ರೆ ಹಂಗಾಗ್ಲಿಲ್ಲ. ಹೆಂಗೋ ನೀವಿಬ್ರು ಚೆನ್ನಾಗಿರಿ, ಜಗಳ ಮಾಡ್ಕೋಬೇಡಿ. ನಾವು ಜಗಳನ ಎಲ್ಲದಿರಿ ನೀವು? ಈ ಬೆಂಗಳೂರಿಗೆ ಬಂದಾಗಿಂದ ಜರ್ಸಿ ಆಕಳ ನೋಡಿ 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 ನನಗಂತೂ ಬ್ಯಾಸರ ಆಗ್ಬಿಟ್ಟದ್ ನೋಡ್ರಿ. ಈ ನಮ್ಮ ಹೊರ ಅಕ್ಕಂಗಿ ನೋಡಿದ್ರ ಹಂಗ ಸಾಕ್ಷಾತ್ ಕಾಮುದೇನೇ ನೋಡ್ದಂಗ ಆಕತ್ತಪ್ಪ. ಮುಖ ನೋಡ್ರಿ, ಒಳ್ಳೆ ಧಾರವಾಡ ಪೇಡದ ಮೇಲಿನ ಸಕ್ಕರೆ ಹೊಳಿತಿತ್ತಲ್ಲ ಹಳ್ಳ ಅಂತ ಹಂಗ ಹೊಳೆಕತ್ತೈತಿ. ಈ ಜೋಳದ ರೊಟ್ಟಿ ಎಣ್ಣೆ ಖಾರ ಕಾಂಬಿನೇಷನ್ ಹೆಂಗ್ ಇರ್ತೈತೋ ಹಂಗ ಇವ್ರನ್ನ ಆ ದೇವ್ರು ರೆಡಿ ಮಾಡ್ಬಿಟ್ಟ. ಆ ಮೂಗ್ ನೋಡ್ರಿ, ಬೆಳಗಾವ್ ಕುಂದದಂಗ ಮೂತಗೈತಿ. ಇವ್ರ ಮುಖದಾಗಿನ ಕಳೆ ನೋಡೋದು ಒಂದ, ಐ ಹೊಳೆ ಪಟ್ಟದ ಕಲ್ಲು ಬದಾಮಿ ನೋಡೋದು ಒಂದ. ವಿಮು ವಿಮು ವಿಮು, ನಿಜಾನ ಇದೆಲ್ಲ? ಅಯ್ಯೋ ಕೇಳ್ತೀರೇನ ಖರೇನ? ಓ ಇಜಿಲ, ಐ ಜಸ್ಟ್ ಕಾಂಟ್ ಬಿಲೀವ್ ಇಟ್. ನಂಗೆ ನಂಬೋಕೆ ಆಗ್ತಾ ಇಲ್ಲ. ನಮಗೂ ಅಷ್ಟೇ ನಂಬೋಕೆ ಆಗ್ತಾ ಇಲ್ಲ. ಸಮಾಧಾನ ಆಯ್ತಾ ನಿಮ್ಗೆ? ಇನ್ನೇನು ಹೋಗ್ಲವ್ರು ಸಿಕ್ಕಿದಾರಲ್ಲ, ಹೊರಡಿ. ನಿನಗೂ ಓಕೆ ಅಲ್ವಮ್ಮ? ಹೊರಡಿ ಹೊರಡಿ ಹೊರಡಿ. ಒಂದ್ ನಿಮಿಷ ನೋಡು, ಈಗ ನೀನ್ ಯಾವಾಗ್ಲೂ ನನ್ ಮದ್ವೆ ಬಗ್ಗೆ ಮಾತಾಡ್ತಿರ್ತೀಯ. ನನ್ಗಿನ್ನು ಬೇಕಾದಷ್ಟು ವಯಸ್ಸಿದೆ, ಇನ್ನು ಲೇಟ್ ಆಗತ್ತೆ, ಪರವಾಗಿಲ್ಲ. ಆದ್ರೆ ನನ್ಗೊಂದ್ ದೊಡ್ಡ ಜವಾಬ್ದಾರಿ ಇದೆ. ನೋಡು, ನಮ್ ವಿಮ್ಮುಗೆ ಒಂದ್ ಒಳ್ಳೆ ಗಂಡು ನೋಡಿ ಚೆನ್ನಾಗಿ ಧಾಮ್ ಧೂಮ್ ಅಂತ ಮದ್ವೆ ಮಾಡ್ಬೇಕು. ಅಕ್ಕಂಗೆ ನನ್ನ ಮದ್ವೆ ಜೊತೆಗೂ ನಿಮ್ದು ಮದ್ವೆ ಆಗ್ಬೇಕು. ನಿಮ್ ಮನಸ್ಸೊಳಗ ಯಾರದಾರಂತ ಹೇಳ್ಬಿಡ್ರಿ. ಗಿರಿಜಾಪುರದ ದೊರೆಯ ಮಗಳ ಮದುವೆ ಕತೆಯ ಮದುವೆ ವ್ಯತೆಯ. ನಿನ್ ಮನಸ್ಸಲ್ಲಿ ಯಾರಾದ್ರೂ ಇದ್ರೆ ಹೇಳಕ್ಕ, ಒಟ್ಟಿಗೆ ಮದ್ವೆ ಮಾಡಿಸ್ಬೇಡ. ಕಾಯಿಲೆ ಬಂದ್ಬಿಟ್ಟಿದೆ, ಬೇಡ. ಸೃಜಾ, ಏನು ಆಕ್ಚುಲಿ ನನ್ಗೆ ಇವಾಗ ಮನಸ್ಸಲ್ಲಿ ಒಂದು ಆಸೆ ಹುಟ್ಟಿದೆ. ಕೊನೆ ಆಸೆ ಉಟ್ಕೊಳ್ಳೋ ಟೈಮಲ್ಲಿ ಹೊಸ ಆಸೆ ಅಂತೆ. ಯಮಂದು ಏನ್ ಆಸೆ? ಏನ್ ಗೊತ್ತಾ, ಒಬ್ಬ ದೊಡ್ಡ ಸಿಂಗರ್ ನಾನ್ ಮದುವೆ ಆಗ್ಬೇಕು. ಸಿಂಗರ್? ಎಷ್ಟು ದೊಡ್ಡ ಸಿಂಗರ್ ಅಂದ್ರೆ ಇವಾಗ ಯಾರು SP ಬಾಲಸುಬ್ರಹ್ಮಣ್ಯಂ, ಸೋನು ನಿಗಮ್ ಇವರೆಲ್ಲ ಗ್ರೇಟ್ ಸಿಂಗರ್ಸ್ ಅಲ್ವಾ? ಹೌದು. ಆ ಗ್ರೇಟ್ ಸಿಂಗರ್ಸೇ ಅವ್ರ ಹತ್ರ ಸೆಲ್ಫಿ ತಗೊಂಡ್ ಆಟೋಗ್ರಾಫ್ ತಗೊಳ್ಳೋ ಅಂತ ಒಬ್ಬ ದೊಡ್ಡ ಸಿಂಗರ್ನ ನಾ ಮದ್ವೆ ಆಗ್ಬೇಕು ಅಂತ ಆಸೆ ಪಡ್ತಾ ಇದ್ದೀನಿ. ಅಯ್ಯೋ, ಸಿಂಗರ್ಸೇ ಸೆಲ್ಫಿ ತಗೊಳ್ಳೋ ಅಂತ ರಾಕ್ ಸ್ಟಾರ್ ಒಬ್ಬ ಸಿಂಗರ್ ನಿಮಗ್ ಬೇಕು. ಪ್ಲೀಸ್ ಅವ್ನ್ ಸಿಕ್ತ ನಿಮ್ ಮದ್ವೆ ಆಯ್ತು ಬಿಡಿ, ಹೋಗಮ್ಮ. ಸುಮ್ನೆ ನಿಂತ್ಕೊಳ್ರಿ. ಅಕ್ಕ ಹುಡ್ಕಣ ಬಿಡೆ. ಒಂದ್ ಕೆಲ್ಸ ಮಾಡೋಣ, ವಿಮಲಾ, ಹಾಗೆ ನಿನ್ ಮನ್ಸಲ್ಲಿ ಯಾರಾದ್ರೂ ಇದ್ರೆ ಹೇಳ್ಬಿಡು ಆಯ್ತಾ? ಇಬ್ರಿಗೂ ಒಟ್ಟಿಗೆ ಮದ್ವೆ ಮಾಡಿಸ್ಬೇಡ. ಅಕ್ಕ, ಇನ್ನೊಂದ್ ವಿಷಯ, ಈಗ್ಲೇ ಹೋಗಿ ನಿನ್ ಲೆವೆಲ್ಗೆ ಸೂಟ್ ಆಗುವಂತ ಒಂದು ಹಾಲಿವುಡ್ ಪಾಪ್ ಸಿಂಗರ್ ಯಾರಿದ್ದಾರೆ ಅಂತ ಗೂಗಲ್ ಮಾಡೋಣ ಅಕ್ಕ. ಅಕಸ್ಮಾತ್ ನಿನ್ಗೇನಾದ್ರೂ ಇಷ್ಟ ಆದ್ರೆ ಅವ್ರ ಜಾತಕ ತರಿಸ್ಕೊಳ್ಳೋಣ. ಜಾತಕ ಹೊಂದ್ ಬಂದ್ರೆ ಮತ್ತೆ ಮದ್ವೆ ಮಾಡಿಸ್ಬೇಡ. ಏನಂತ್ಯ? ಥ್ಯಾಂಕ್ ಯು ಸೋ ಮಚ್. ಬಾರಿ ನೀವಿಬ್ರು ಯಾಕೋ ಗರ ಬಡವರ್ತಾರ ಹಿಂಗೆ ಇಲ್ಲೇ ನಿಂತಿದ್ದೀರಾ? ಹೋಗ್ರ ಕೊಬ್ರ. ಡೈರೆಕ್ಟ್ ಆಗಿ ಹೇಳ್ಬಿಡ್ತೀವಿ. ಏನು? ನಮ್ ಗುರು ಆಸೆ ಪಟ್ಟಿರತಕ್ಕಂತಹ ರಾಕ್ ಸ್ಟಾರ್ ನಾನೇ ಯಾಕೆ ಆಗ್ಬಾರ್ದು? ಅದಕ್ಕೆ ಹಾಡು ಹೇಳ್ಬೇಕು. ಏನಂತ ಹೇಳಿ ಹೇಳ್ಕೊಡಿ. ಒಂದ್ ಹಾಡು ಹೇಳಿ. ಹೇಳ್ಕೊಡಿ, ಯಾವ್ದೋ ಒಂದ್ ಒಳ್ಳೆ ಹಾಡು. ಅದೇ ಹೇಳಿ, ಒಳ್ಳೆ ಹಾಡು ಹೇಳ್ಕೊಡಿ. ನಾನ್ ರಾಕ್ ಸ್ಟಾರ್ ಅಲ್ಲ ರೀ, ಒಂದ್ ಒಳ್ಳೆ ಹಾಡು ಟ್ರೈ ಮಾಡ್ರಿ. ನಾನೇ ಬದ್ನೆಕಾಯಿ ರಾಕ್ ಸ್ಟಾರ. ಆಯ್ತು ಬಿಡಪ್ಪ, ಬೇಡ ಬಿಡು. ನೀನ್ ಹೆಲ್ಪ್ ಮಾಡ್ಲಿಲ್ಲ ಅಂದ್ರೆ ನಮ್ಮ ಕಿಟ್ ಕಾಳ ಹಾಕತ್ ನಮಗ್ ಗೊತ್ತಿಲ್ವಾ? ಬಾಯಿಗೆ ಹಾಕೋ. ಪಟಾಯಿಸ್ಕೊತೀವಿ. ಅದೇನ್ ಬಟಾಯಿಸ್ಕೊಬಿಡ, ಹೋಗು. ಬರೋ ಸ್ಥಾನಕ್ಕೆ ಹೋಗೋಣ. ಹೋಗ್ರಿ, ಒಬ್ಬರದೊಬ್ರು ನೋಡ್ಕೊಂಡು. ಒಂದ್ ಹಾಡು ಹೇಳ್ರಿ, ಒಂದ್ ಹಾಡು ಹೇಳಿ. ಹಾಡು ಹಾಡು ಹಾಡು.
ಮಿಸ್ಟರ್ ಲಂಕೇಶ್ ಹೇಳಿ ಮಿಸ್ಟರ್ ಲೋಕೇಶ್. ನೋಡಿ, ಒಂದು ಸಿನಿಮಾ ಸಕ್ಸಸ್ ಆಗ್ಬೇಕು ಅಂದ್ರೆ ಅದರ ಹಾಡುಗಳು ತುಂಬಾ ಮುಖ್ಯ. ಅದೇ ಅದು ಹಾಡುಗಳು ಹಿಟ್ ಆದ್ರೆ ಒಂದು ಪುಷ್ ಸಿಕ್ಕದಂಗೆ ಸಿನಿಮಾಗೆ. ಸೊ ಈ ಹಾಡುಗಳು ಹಿಟ್ ಆಗ್ಬೇಕು ಅಂದ್ರೆ ಮ್ಯೂಸಿಕ್ ಇರ್ಬೋದು, ಮ್ಯೂಸಿಕ್ ಡೈರೆಕ್ಟರ್ ಆಗಿರ್ಬೋದು, ಎಲ್ಲದಕ್ಕಿಂತ ಬಹಳ ಮುಖ್ಯವಾಗಿ ಸಿಂಗರ್ಸ್ ತುಂಬಾ ಕಾಂಟ್ರಿಬ್ಯೂಟ್ ಮಾಡ್ತಾರೆ. ಅದು ನಿಮ್ಗೆ ಗೊತ್ತಿರೋದೆ. ಸೊ ಈ ಸಿನಿಮಾ ಇಂಡಸ್ಟ್ರಿ, ನಮ್ಮ ಸಿನಿಮಾ ಇಂಡಸ್ಟ್ರಿಯಲ್ಲಿ ಹಲವಾರು ಸೂಪರ್ ಹಿಟ್ ಹಾಡುಗಳನ್ನ ಹಾಡಿರುವಂತ ಗಾಯಕರು ಗಾಯಕಿಯರು ಇದ್ದಾರೆ. ಆದ್ರೆ ನಾವು ಇವಾಗ ಮಜಾ ಟಾಕೀಸ್ ಅಲ್ಲಿ ಮಾಡ್ತಾ ಇರೋದು ಸಿಂಗರ್ ಸ್ಪೆಷಲ್. ಸೊ ಇವತ್ತು ನಮ್ಮ ಮಜಾ ಟಾಕೀಸ್ಗೆ 3 ಅದ್ಭುತವಾದಂತ ನಮ್ಮ ಕನ್ನಡದ ಗಾಯಕಿಯರು ಬಂದಿದ್ದಾರೆ. ಅವ್ರನ್ನ ವೆಲ್ಕಮ್ ಮಾಡೋಣ, ಸಿಕ್ಕಾಪಟ್ಟೆ ತರಲೆ ಮಾಡೋಣ. ಪ್ಲೀಸ್ ವೆಲ್ಕಮ್ ಶಮಿತಾ ಮಲ್ನಾಡ್, ಅರ್ಚನಾ ಉಡುಪ ಅಂಡ್ ಸುಪ್ರಿಯಾ ಲೋಹೆ. ಹಿಂಗೆ ಈ ತರ ಹಾಕೊಳ್ಳಿ ಮಿಸ್ಟರ್ ಲೋಕೇಶ್. ಒಂದು ದಿನ ಆದ್ರೂ ಗಿಫ್ಟ್ ತಂದು ಕೊಟ್ಟಿದ್ದೀರಾ ಸರ್? ನೋಡಿ ಸರ್, ಹಂಗೆ ಹಾಕೊಳ್ಳಿ, ಚೆನ್ನಾಗಿ ಶೋ ಫುಲ್ ಇರ್ಲಿ ಹಂಗೆ. ನಮಸ್ಕಾರ. ಕೌಬಾಯ್ ನಮಸ್ಕಾರ. ಹಾಯ್. ನಿಮ್ ತಂದೆಯವ್ರು ಕರ್ಕೊಂಬರಿಲ್ಲ ಇವತ್ತು? ನೀವ್ ರೇಗಿಸ್ತೀರಾ ಅಂತ ಕರ್ಕೊಂಬರ್ಲಿಲ್ಲ. ಇವ್ರದ್ದು ಒಂದು ದೊಡ್ಡ ಕನೆಕ್ಟ್ ಗೊತ್ತಾ? ಏನದು? ಇಬ್ರು ಚಿಕ್ಕ ವಯಸ್ಸಿಂದ ಆಡೋದನ್ನ ಶುರು ಮಾಡಿದ್ದು ಜೊತೆಲಿ. ಹೌದಾ? ಚಿನ್ನಾರಿ ಮುತ್ತ ಜೊತೆಲಿ ಆಡಿದ್ದು ಇಬ್ರು. ಅವಾಗ ಎಷ್ಟು ವಯಸ್ಸಿತ್ತು ರೇಮ್ ಅವ್ರಿಗೆ ನಿಮ್ಗೆ? ಯಾಕೆ ಸರ್ ಅಲ್ಲೂ ವಯಸ್ಬೇಕು? ಅಲ್ಲ, ಚಿಕ್ಕವರಿದ್ದಾಗ್ಲೇನೆ ಅಂತ ಒಳ್ಳೆ ಅದ್ಭುತವಾದ ಹಾಡು. ಅವಾಗ ನಾನು 11 years, ಆದ್ರೆ ನನಗಿಂತ ಅವಳು ದೊಡ್ಡವಳು. ನಂಗಿಂತ ಅವಳು ದೊಡ್ಡವಳು. 11 years. ಹಾ ಸರಿ. ಅಲ್ಲಿಗೆ ಅವಾಗ 11 years ಅಂದ್ರೆ ನಿಮ್ಗೆ ಅವಾಗ ಎಷ್ಟು ಸರ್? 64 ಆಗಿತ್ತಾ? 64 ಕಂಪ್ಲೀಟ್ ಆಗಿತ್ತಲ್ಲ? ಮಿಸ್ಟರ್ ಲೋಕೇಶ್, ಏಜ್ ಇಸ್ ಜಸ್ಟ್ ಅ ನಂಬರ್. ದಟ್ಸ್ ವೈ ಯು ಹ್ಯಾವ್ ಲಾಟ್ ಆಫ್ ನಂಬರ್ಸ್. 3 ಜನಕ್ಕೆ ಸ್ವಾಗತ. ವೆಲ್ಕಮ್ ಟು ಮಜಾ ಟಾಕೀಸ್. ಬನ್ನಿ, ಕೂತ್ಕೊಳ್ಳಿ, ಪ್ಲೀಸ್ ಕಮ್. ಬಹಳ ಇಂಟ್ರೆಸ್ಟಿಂಗ್ ಒಂದು ವಿಷಯ ಗೊತ್ತಾಗಿದೆ. ಅರ್ಚನಾ, ತಾವು ನಿಮ್ಮ ಬಾಯ್ ಫ್ರೆಂಡ್ ಏನೋ ಮೀಟ್ ಮಾಡೋದಕ್ಕೆ ಹೋಗಿದ್ದಾಗ ಒಂದು ಇನ್ಸಿಡೆಂಟ್ಸ್ ಆಗಿತ್ತಂತಲ್ಲ, ಹೇಳಿ. ಬಹಳ ಅದ್ಭುತವಾದ ಇನ್ಸಿಡೆಂಟ್ಸ್ ಇದೆ. ಹೇಳಿ. ಹೋಗಿದ್ದೆ, ಬಾಯ್ ಫ್ರೆಂಡ್ ತುಂಬಾ ದಿವಸದಿಂದ ಡೇಟಿಗೆ ಕರೀತಾ ಇದ್ದ. ನಾನು ಸುಳ್ಳು ಹೇಳ್ಬಿಟ್ಟು ಹೋಗಿ ಅಭ್ಯಾಸ ಇಲ್ಲ. ಸರಿ, ಅಪ್ಪ ನಂಗೊಂಥರ ಕ್ಲೋಸ್ ಫ್ರೆಂಡ್ ಇದ್ದಂಗೆ. ಅಪ್ಪ ಹಿಂಗೆ ಒಬ್ಬ ಹುಡುಗ ಕರೀತಾ ಇದ್ದಾನೆ, ಐಸ್ ಕ್ರೀಮ್ ತಿನ್ನಕ್ ಬಾ ಅಂತ. ಕರ್ಕೊಂಡು ಹೋಗ್ಬಿಡ್ತೀರಾ BDA ಕಾಂಪ್ಲೆಕ್ಸ್ಗೆ? ಸರಿ ಬಾ ಅಂತ. ಅಲ್ಲಿ ಹೋಗಿ ಕಾರಲ್ಲಿ ಕೂತ್ಕೊಂಡಿದ್ದ ಮಹಾನ್ ಭಾವ. ಪಕ್ಕದಲ್ಲಿ ಹೋಗ್ಬಿಟ್ಟು ಗಾಡಿ ನಿಲ್ಸ್ಬಿಟ್ಟು, ಓ ಏನೋ ರಂಗ ಹೆಂಗಿದ್ಯೋ ಅಂದ್ರು. ಅವ್ನು ನೋಡ್ಬಿಟ್ಟು ಫುಲ್ ಶಾಕು. ಏನೇ ಗೂಬೆ, ಡೇಟ್ ಬಾರೆ ಅಂತ ಕೇಳಿದ್ರೆ ನಿಮ್ಮ ಅಪ್ಪನ ಕರ್ಕೊಂಡ್ ಬಂದಿದ್ಯಲ್ಲ. ಅಪ್ಪ ಡ್ರಾಪ್ ಮಾಡಿ ಹೋದ್ರು. ಬಟ್ ಯಾಕೆ ಅಪ್ಪ ಕರ್ಕೊಂಡು ಹೋದ್ರು ಅಂದ್ರೆ ಅವನೇ ನನ್ ಗಂಡ, ಅದಕ್ಕೆ. ಚೆನ್ನಾಗಿದೆ. ಎಂತೆಂತ ಸ್ವಾರಸ್ಯಕರವಾದಂತ ಇನ್ಸಿಡೆಂಟ್ಸ್ ಗಳಿರೋದು ಒಬ್ಬೊಬ್ಬರ ಜೀವನದಲ್ಲಿ. ಸುಪ್ರಿಯಾ ನಡೆ, ಎಷ್ಟು ಪ್ರೀತಿ ಸುಪ್ರಿಯಾಗೆ. ನಡೆ, ಸುಜನ್ ಲೋಕೇಶ್ ಅಂತ ಹಾಕೊಂಬಂದ್ರಿ. SL ಅದು ಸುಪ್ರಿಯಾ ಲೋಹಿತ್. ಇಲ್ಲಿ ಸೃಜನ್ ಲೋಕೇಶ್. ನಾವು ಹಂಗೆ ಅನ್ಕೊಳ್ಳೋದು. ಏನೀಗ ಕರೆಕ್ಟ್ ಅಲ್ವಾ ಸರ್? ಓಕೆ, ಒಂದು 10 ನಿಮಿಷಕ್ಕೆ. 10 ನಿಮಿಷ 10 ನಿಮಿಷ 10 ನಿಮಿಷ ಅನ್ಕೋಬೇಕಾ? ಸುಪ್ರಿಯಾ ಕಾಲೇಜ್ ಟೈಮ್ ಅಲ್ಲಿ ಹುಡುಗರಿಗೆ ಬೇರೆ ಹುಡುಗಿರ್ನ ಲೈನ್ ಹೊಡಿಬೇಕು ಅಂದ್ರೆ ಹೆಲ್ಪ್ ಮಾಡೋರಂತೆ. ಹೌದು. ವಾವ್, ಸೂಪರ್ ಕೂಲ್. ಸೂಪರ್ ಚಿಂದಿ. ಏನೇನ್ ಹೆಲ್ಪ್ ಮಾಡಿದ್ರಿಪ್ಪ? ನಾನು ಕ್ರೈಸ್ಟ್ ಅಲ್ಲಿ ಓದಿದ್ದು. ಅಲ್ಲಿ ರೂಲ್ಸ್ ಎಲ್ಲ ಸಿಕ್ಕಾಬಟ್ಟೆ ಜಾಸ್ತಿ. ಇಲ್ಲಿ ಕೂರ್ಬಾರ್ದು, ಅಲ್ಲಿ ಕೂರ್ಬಾರ್ದು, ಸಿಕ್ಕಾಬಟ್ಟೆ ರೂಲ್ಸ್ ಅಲ್ಲಿ. ನಾವು ಬೇಕಂತಾನೆ ಕೂರ್ಬಾರ್ದು ಒಂದಿದ್ ಕಡೆನೆ ಕೂತ್ಕೊಂಡು ಹುಡುಗಿರೆಲ್ಲ ಹುಡುಗಿರ್ ಕ್ರೈಸ್ಟ್ ಟೈಪ್ಸ್ ಎಲ್ಲ ಗೊತ್ತಲ್ಲ? ಹೌದು, ಸೂಪರ್ ಹುಡುಗಿರ್ ಆಯ್ತಾ. ಹಿಂಗೆಲ್ಲ ಕ್ರಾಸ್ ಮಾಡ್ಕೊಂಡು ಹೋಗ್ತಾ ಇದ್ರೆ, ಮಚ್ಚ ದಿಸ್ ಒನ್ ಇಸ್ ನೈಸ್ ಡಾ, ಏ ನೋಡ ಮಚ್ಚ, ವೇಟ್ ಲುಕ್ ಎಟ್ ಹರ್. ಸೊ ಈ ತರ ಇದ್ ಮಾಡಿ ಪಟಾಯಿಸಕ್ಕೆಲ್ಲ ಸ್ವಲ್ಪ ಟಿಪ್ಸ್ ಕೊಟ್ಟು ಮುಂದೆ ತಳ್ತಾ ಇದ್ವಿ. ಯಾರು ಸಿಗಲ್ವಲ್ಲ ಸರ್ ಈ ತರ. ಅದು ನಮ್ಗೆ ಯಾರು ಸಿಗಲ್ಲ ನೋಡಿ. ಇಷ್ಟು ವರ್ಷ ಆದ್ಮೇಲೆ ನೀವು ಸಿಕ್ಕಿದ್ರ. ನೀವು ಪಟಾಯಿಸ್ಬೇಕಾದ್ರೆ ನೀವು ಒಂದು ಹಾಡು ಹೇಳ್ತಾ ಇದ್ರ, ಹೆಲ್ಪ್ ಮಾಡ್ತಾ ಇದ್ರ? ಅಲ್ಲ ಸರ್, ನನ್ಗೆ ಬೇರೆ ಡೌಟ್ ಬಂತು. ಯಾಕೆ? ಅವಳು ಯಾಕೆ ಹುಡುಗಿರ್ ನೋಡ್ತಾ ಇದ್ಲು ಅಂತ. ಯಾಕೆ ನೋಡ್ಬಾರ್ದು? ಸೌಂದರ್ಯ ಫಾರ್ ಎವ್ರಿಬಡಿ ಟು ಅಪ್ರಿಶಿಯೇಟ್. ಇದೇನಾದ್ರೂ ಹುಡುಗರು ಹೇಳ್ಬಿಟ್ರೆ ಏನ್ ಸಗದಾಗೋಳ ಅಂದ್ರೆ ಮೆಟ್ಟಗ ನೋಡಿತೀನಿ. ಯಾರು ನಿಮ್ ಮನೇಲಿ ಅಕ್ಕ ತಂಗಿರಿಲ್ವಾ? ಇದೊಳ್ಳೆ ಕಥೆ ಆಯ್ತಲ್ಲ. ಅಕ್ಕ ತಂಗಿರ್ ಮನೇಲಿ ಇದ್ರೆ ಮದುವೆ ಆಗ್ಬಾರ್ದಾ? ಹೋಗ್ಬಿಟ್ಟು ಎಂಟಿಗೆ ತಾಳಿ ಕಟ್ಟ. ಅಕ್ಕ ತಂಗಿರ್ ಯಾರು ಇಲ್ವಾ? ತಾಳಿ ಕಟ್ತಾ ಇದೀನಿ. ಅಲ್ಲಿಗೆ ಹೋಗೋಣ ಅಲ್ವಾ? ಬಹಳ ಕಷ್ಟ ಇದೆ ಗಂಡಸರ ಜೀವನ. ಓಕೆ, ಈಗ ನಮ್ಮ ಶಮಿತಾ ಅವರು ನಮ್ಮ ಹೀರೋ ಡೈಲಾಗ್ ಗಳೆಲ್ಲ ಹೊಡಿತಾರೆ ಅಂತ ಗೊತ್ತಾಗಿದೆ. ಐ ಆಮ್ ವೆರಿ ಕ್ಯೂರಿಯಸ್. ಐ ವಾಂಟ್ ಟು ಸಿ ದಟ್. ಪ್ಲೀಸ್ ಕಮ್. ಈಗ್ಲೇ ಎರಡು ಹೆಜ್ಜೆ ಆನೆದು, 4 ಹೆಜ್ಜೆ ಸಿಂಹದ್ದು, 6 ಹೆಜ್ಜೆ ಹುಲಿದು, 8 ಹೆಜ್ಜೆ ಚಿರತೆದು,
ಅದಕ್ಕೂ ಒಂದ್ ಹೆಜ್ಜೆ ಮುಂದೆ ಚಾಲೆಂಜಿಂಗ್ ಸ್ಟಾರ್ ನಮ್ಮಣ್ಣ ದರ್ಶನ್. ಕುರುಕ್ಷೇತ್ರದ ಸುಯೋಧನಂದು. ಎಕ್ಸ್ಟ್ರಾರ್ಡಿನರಿ. ಓ ಸಿಂಹನ ಫೋಟೋದಲ್ಲಿ ನೋಡಿದ್ಯಾ, ಸಿನಿಮಾದಲ್ಲಿ ನೋಡಿದ್ಯಾ, ಟಿವಿಲ್ ನೋಡಿದ್ಯಾ, ಅಷ್ಟೇ ಯಾಕೆ ಝೂನಲ್ಲಿ ನೋಡಿದ್ಯಾ, ರಾಜ್ ಗಂಭೀರದಿಂದ ಕಾಡಲ್ಲಿ ಓಡಾಡೋದ್ ನೋಡಿದ್ಯಾ, ಒಂಟಿಯಾಗಿ ರೋಷದಿಂದ ಬೇಟಾಡೋದ್ ನೋಡಿದ್ಯಾ, ಪಂಚಾಯತ್ ಬಿಟ್ಟ ಅಂದ್ರೆ 1.5 ಟನ್ನು ನೋಡ್ತೀಯಾ ನೋಡ್ತೀಯಾ? ನಮಗ್ ಗೊತ್ತಿಲ್ಲ ನಮ್ ದೇವ್ರ ಸತ್ಯ. ಡೈಲಾಗ್ ಹೇಳಿದಾಯ್ತು. ಸೂಪರ್. ಅರ್ಚನಾ ಮಿಮಿಕ್ರಿ ಮಾಡ್ತಾಳೆ, ಕೇಳಿಸ್ಕೊಡಿ. ಕಮಾನ್ ಅರ್ಚೋ, ಕಮಾನ್ ಬಾ. ನಂಗೆ ತುಂಬಾ ಅಚ್ಚುಮೆಚ್ಚಿನ ಇಬ್ರು ನಟರಿದ್ದಾರೆ. ಒಬ್ರು ಇವಾಗಿಲ್ಲ, ರತ್ನಾಕರ್ ಅವರು. ಇನ್ನೊಂದು ಜಗ್ಗೇಶ್ ಅವರು. ಗುರು ಶಿಷ್ಯರು ಅದರಲ್ಲಿ ಒಂದ್ ಸೀನ್ ಬರುತ್ತೆ, ಗುರುಗಳು ಪಾಠ ಹೇಳ್ಕೊಡ್ತಾರೆ. ಬರಲ್ಲ ನಂಗೆ, ನೀವು ಸುಮ್ಮನೆ ನಿಂತ್ಕೊಳ್ಳಿ ಸಾಕು, ಇನ್ಸ್ಪಿರೇಷನ್ಗೆ. ಓಕೆ. ಚೆನ್ನಾಗಿ ಪಾಠಗಳು ಬಂದಿದ್ದೀನಿ ಗುರುಗಳೇ. ಏನ್ ಪಾಠ ಕಲ್ತಿದ್ಯಾ ಪೈಲಿ ಹೇಳು. ಸ್ವರಗಳೆಲ್ಲ ಕಲ್ತಿದೆ ಗುರುಗಳೇ. ಒಂದೆರಡು ಸ್ವರದಲ್ಲಿ ಹಾಡು. ಸಾಕಾಗಿತ್ತು. ಇನ್ನೊಂದು ಅಷ್ಟೇ ಶ್ಲೋಕ. ಚಂದ್ರಶೇಖರ ಶಮಿತಾ ಮತ್ತೆ ಅರ್ಚನಾ ರ್ಯಾಗ್ ಮಾಡ್ತಾರಂತೆ. ಏನ್ ರ್ಯಾಗ್ ಮಾಡ್ತೀರಾ ನೀವು? ರ್ಯಾಗ್ ಅಂದ್ರೆ ನೀವು ಸಂಗೀತಮಯವಾಗಿ ರ್ಯಾಗ್ ಮಾಡ್ತೀವಿ. ನೀವು ಫ್ರೆಶರ್ ಆಸ್ ಅ ಸಿಂಗರ್ ಫೀಲ್ಡ್ ಹೊಸದಾಗಿ ಎಂಟ್ರಿ ಕೊಟ್ಟಿದ್ದೀರಾ. ನಾನು ಹೌದು ಸಿಂಗರ್. ನಾವೆಲ್ಲ ಸೀನಿಯರ್ಸ್, ನಿಮ್ಮನ್ನ ಕಿಚಾಯಿಸ್ತೀವಿ, ನಿಮ್ಮ ಕ್ಯಾಲಿಬರ್ ಟೆಸ್ಟ್ ಮಾಡ್ತೀವಿ. ಹಂಗೆ ಓಕೆ, ಬರಲಾ? ಬನ್ನಿ ಬನ್ನಿ ಬನ್ನಿ. ನಮಸ್ಕಾರ. ನಮಸ್ಕಾರ. ಫಸ್ಟ್ ಟೈಮ್ ಬಂದೆ. ಅದೆಲ್ಲ ಬೇಡಪ್ಪ, ಅದೆಲ್ಲ ಬೇಡ. ಫಸ್ಟ್ ಒಳಗಡೆ ವಿನಯ ಇದ್ರೆ ಸಾಕು. ಸಂಗೀತ ಕಲ್ತಿದ್ದೇನಪ್ಪ? ಸ್ವಲ್ಪ ಕಲ್ತಿದ್ದೀನಿ. ಯಾರ ಹತ್ರ ಕಲ್ತಿದೆಪ್ಪ? ನಮ್ ಗುರುಗಳ ಹತ್ರ. ಎಲ್ಲರೂ ಗುರುಗಳ ಹತ್ರನೇ ಕಲಿಯೋದು. ನಮ್ ಗುರುಗಳು ಇಂದ್ರಜಿತ್ ಲಂಕೇಶ್ ಅಂತ ಇದ್ದಾರೆ. ಅವ್ರಿಗೆ ಸರಿಯಾಗಿ ಬರಲ್ಲ, ಹೇಳ್ಕೊಟ್ಟಿರ್ತಾರೋ. ಇಲ್ಲ, ಸಂಗೀತ ಬರಲ್ಲ ನನಗೆ. ಸಂಗೀತ ಅವ್ರ ಮನೆಯಲ್ಲಿ ಸಂಗೀತ ಯಾವ ಸ್ಕೂಲಲ್ಲಿ ಓದಿದ್ದು, ಸಂಗೀತ ಯಾವ ಕಾಲೇಜು, ಸಂಗೀತ ಯಾವ ಕಾಲೇಜು. ಅವರು ತುಂಬಾ ಒಳ್ಳೆ ಟೀಚರು. ನೀವು ಹಳ್ಳಿ ಮೇಷ್ಟ್ರು ಇದು ನೋಡಿದ್ರಲ್ಲ, ಅದ್ರ ಅದನ್ನ ಅವರೇ ಮಾಡಿದ್ರು. ಜಾಸ್ತಿ ಮಾತಾಡ್ಬಾರ್ದು. ಸಾರಿ, ನಾವು ಕೇಳಿದಕ್ ಮಾತ್ರ ಉತ್ತರ ಕೊಡ್ಬೇಕು. ಏನ್ ಬರ್ತಿದಂಗೆ ಈ ತರ ಲೈನ್ ಕ್ರಾಸ್ ಮಾಡಿ ಮಾತಾಡಿದ್ರೆ? ಇಲ್ಲ, ನಮ್ ಗುರುಗಳ ಬಗ್ಗೆ ಕೇಳಿದ್ರಲ್ಲ, ಅವ್ರ ಗುಣಗಾನ ಮಾಡ್ತಾ ಇದ್ದೆ ಅಷ್ಟೇ. ಗುಣಗಾನ ಸರಿ. ರೆಕಾರ್ಡಿಂಗ್ ಬಂದಿರೋದಲ್ವಾ, ಏನ್ ಈ ತರ ಎಲ್ಲ ಬಟ್ಟೆ ಹಾಕೊಂಡು ತಾವೆಲ್ಲಿಗೆ ಬಂದಿದ್ದೀರಾ? ಅಲ್ಲೂ ಹಿಂಗಿರಲ್ಲ. ಓಕೆ, ಇವಾಗ ನಾವೊಂದು ಸಂಗತಿ ಹೇಳ್ತೀವಿ. ಆ ಸಂಗತಿನ ನೀವು ರಿಪ್ರೊಡ್ಯೂಸ್ ಮಾಡ್ಬೇಕು. ಅದು ಬಕ್ರೀತಾನ್. ಹಂಗೆಲ್ಲ ಮಾಡ್ಬಾರ್ದು. ಕೈ ಕಟ್ಕೊಳ್ಳಿ. ಮಿಸ್ಟರ್ ಲೋಕೇಶ್ ನೋಡಿ, ಹೇಳ್ಕೊಡ್ತೀನಿ ನೋಡಿ. ಎಲ್ಲುಟ್ಟಿದ್ಯೋ ಭಾಸ್ಕರ. ಸರಿಯಾಗಿತ್ತಲ್ಲ. ನೆಕ್ಸ್ಟ್ ಅಲ್ಲ ಅದನ್ನ ಹಾಡ್ಬೇಕೀಗ. ನೀವು ಏನ್ ಮಾಡ್ಬೇಕು? ಹಾಡ್ಬೇಕು. ಪರವಾಗಿಲ್ಲ ಕಣೆ. ಇವಾಗ ಯಾವ್ದಾರು ಒಂದ್ ಹಾಡು ಹೇಳಿ ನೋಡ. ಅಲ್ಲೇ ಅಲ್ಲಿರೋದಲ್ವಾ ಮೈಕ್ ಎಲ್ಲಿದೆ? ಮೈಕ್ ಮುಂದೆ ಹಾಡ್ಬೇಕು. ಏನು? ಮೈಕ್ ಇಲ್ಲಿರುತ್ತೆ, ಅಲ್ಲೇ ನಿಂತ್ಕೊಂಡು ಹಾಡ್ಬೇಕು. ಚಂದದ ಚಲುವಿನ ತಾರೆ ಬಾರೇ ಬಾರೇ.
ಅಷ್ಟೇ ಅದು. ಏನಿದು ಇದು ಫ್ಯಾಮಿಲಿ ಶೋ ಇದು. ಕೈ ಹಿಡ್ಕೊಂಡಿದ್ದು ಮೈಕ್ ಅಲ್ವಾ ಅದು ಮೈಕಿಂಗ್ ಅಂದ್ರು. ಕೈ ಹಿಡ್ಕೊಂಡು ಅಲ್ಲೆಲ್ಲ ಕೆಳಗೆಲ್ಲ ಹೋಗಿ ಕುತ್ಕೋತಾ ಇದ್ದೀರಾ. ಮೈಕ್ ಕೆಳಗೆ ಹೋದಾಗ ಮೈಕ್ ಬಿಟ್ಟು ಹೋಗಬಾರ್ದು. ಸಿಂಗರ್ ಫಸ್ಟ್ ಇಂಡಿಸೆಂಟ್ ಐತೆ. ಓಕೆ ಹಿಂಗೆಲ್ಲ ಮಾಡಿದ್ರೆ ಇಲ್ಲಿ ಅವಕಾಶ ಸಿಗಲ್ಲ. ಸರಿ ಇವರೇ ಕ್ಲಿಕ್ ಆಗ್ಬಿಡ್ಬೋದು ಕಣೆ. ಸೀನಿಯರ್ಸ್ ಅಂದ್ರೆ ಸ್ವಲ್ಪ ಭಯ ಭಕ್ತಿ ಇರ್ಲಿ. ನಡಕ್ಬೇಕು ಗಡಗಡ ಅಂತ. ಒಳ್ಳೆ ಎಲ್ಲಿಂದ ಬಂದಿದ್ದಾನೋ ಅಲ್ವಾ? ಹೌದಪ್ಪ. ಎಲ್ಲಿಂದ ಬಂದಿದ್ಯಪ್ಪ? ಕತ್ರಗುಪ್ಪೆನಾ? ಬೆಂಗಳೂರೇನಾ? ಅಪ್ಪ ಸೃಜನ್, ನಿನಗೆ ಹೇಳಿದ ಆಡಿಷನ್ಗೆ ಹೋಗಕ್ಕೆ ಸಿಂಗಿಂಗ್ ಅಲ್ಲ ಆಕ್ಟಿಂಗ್. ಇಲ್ಲಿ ಬಂದು ಏನಪ್ಪ ಮಾಡ್ತಾ ಇದ್ಯಾ? ಕರೆಕ್ಟ್ ಅಡ್ರೆಸ್ ಕೊಡ್ಬೇಕು ತಾನೆ ನೀನು. ಸುಮ್ಮನೆ ಬಂದ್ಬಿಟ್ಟು ನೀನ್ ಒಳ್ಳೆ ಗೊತ್ತಾಗಿಲ್ಲ ಸಾರಿ ಪಾಪ ನೀನು ರಾಂಗ್ ಎಂಟ್ರಿನಾ? ಅಲ್ಲ ಈ ಹೈಟ್ ವೆಯ್ಟ್ಗೆ ಏನಿದ್ರು ಹೀರೋನೇ ಸರಿ. ಬಟ್ ಆನ್ ಅ ಸೀರಿಯಸ್ ನೋಟ್ ಹಿ ಇಸ್ ಅ ವೆರಿ ಗುಡ್ ಸಿಂಗರ್ ಐ ಮಸ್ಟ್ ಸೇ. ಅಲ್ಲ ಆಲ್ 3 ಗ್ರೇಟ್ ಸಿಂಗರ್ಸ್. ಅವ್ರು 3 ಜನ ಜೊತೆ ಹಾಡಿ ಒಂದು. ನಾನು ಹಾಡೋದು ಆಮೇಲೆ ಮಾಡೋಣ. ಆಕ್ಚುಲಿ ಒಂದು ಸೂಫಿ ಸ್ಟೈಲ್ ಅಲ್ಲಿ ಅರ್ಚನಾ ಹಾಡ್ತಾಳೆ, ಸಕಲಾಗಿ ಹಾಡ್ತಾಳೆ. ಕಮಾನ್ ಬೇಬಿ, ಕಮಾನ್. ಬಿಡು ಹೇಳ್ತೀನಿ, ಬಿಡ್ಬೇಡ. ಹೇಳ್ಕೊಟ್ಟಂಗೆ ಆಡ್ದಲ್ಲ, ಅದು ಖುಷಿಯಾಗಿ. ಬಿಡಿ ಬಿಡಿ, ಇರ್ಲಿ ಇರ್ಲಿ, ಈಗ ಅವರು ಹಂಗೆ ಇರ್ಲಿ. ಸೂಪರ್. ಹೋಯ್ತು ಹೋಯ್ತು. ಬಿಡಿ, ಗಾಡಿ ಮುಂದೆ ಹೋಗ್ತಾರ, ಮೇಲೆ ಹೋಗ್ತಾರೆ. ಹಲೋ ಹಲೋ, ಯಾರ್ ತಾವು? ಗೆಟಪ್ ನೋಡಿದ್ರೆ ಯಾರೋ ರಾಕ್ ಸ್ಟಾರ್ ತರ ಇದೆ, ಬಟ್ ಆಡೋದ್ ನೋಡಿದ್ರೆ ಯಾವ್ದೋ ತಾಮ್ರದ ಪಾತ್ರೆಗೆ ಕಲರ್ ಹೊಡೆದ್ಬಿಟ್ಟು ಕಳಿಸ್ದಂಗಿದೆಯಲ್ಲ. ಎಕ್ಸ್ಕ್ಯೂಸ್ ಮೀ, ನನ್ನನ್ನ ಯಾರು ಅಂತ ತಿಳ್ಕೊಂಡಿದ್ರ ಮಿಸ್ಟರ್ ಸುಜಾನ್? ನಾನೇನು ಮದುವೆನಲ್ಲಿ, ನಾಮಕರಣದಲ್ಲಿ, ಎಲೆಕ್ಷನ್ ಪ್ರಚಾರದಲ್ಲಿ ಹ್ಯಾಂಡ್ ಮೈಕ್ ಹಿಡ್ಕೊಂಡು ಆಡೋನು ಅನ್ಕೊಂಡ? ಮತ್ತೆ ರಾಕ್ ಸ್ಟಾರ್ ಅಮ್ಮ, ರಾಕ್ ಸ್ಟಾರ್. ಇದೆಲ್ಲ ಹೋಗಿದ್ದು ವಾಪಸ್ಸೇ ಬರ್ಲಿಲ್ಲ. ರಾಕ್ ಸ್ಟಾರ್ ಕಲ್ತಾರೆ. ಅದೇನದು ಕಲ್ತಾರೆ? ಅದೇ ರಾಕ್ ಸ್ಟಾರ್ ಕಲ್ಲುತ್ತಾರೆ. ತಮ್ಮ ನಾಮಧೇಯ ಏನು? ಒಂದ್ ನಿಮಿಷ ಪಾರ್ಕ್ ಮಾಡ್ಬಿಟ್ಟು ಬರ್ತೀನಿ. ಪಾರ್ಕ್ ಬೇರೆ, ಹುಷಾರಾಗಿ ನೋಡ್ಕೋರೇಮೋ. ತಮ್ಮ ನಾಮಧೇಯ? ಮೈ ನೇಮ್ ಇಸ್ ರಾಕ್ ಸ್ಟಾರ್. ರಾಮ್ ಮಿಸ್ ಮಾಡ್ಕೊಂಡ್ಬಿಟ್ಟಿದ್ದೀರಾ? ಎಲ್ಲಿ ಮಿಸ್ ಮಾಡ್ಕೊಂಬಿಟ್ಟೆ? ಹೂ ಆದ್ಮೇಲೆ ರಾಮ್ ಮಿಸ್ ಆಗಿಲ್ವಾ? ಇಲ್ಲ, ಬರೀ ರಾಕ್ ಸ್ಟಾರ್. ತಾವ್ಯಾಕೆ ಇಲ್ಲಿಗೆ ಬಂದಿದ್ದೀರಾ? ಆಕ್ಚುಲಿ ನಮ್ಮ ಅಭಿಮಾನಿಗಳನ್ನ ಮೀಟ್ ಮಾಡ್ಬೇಕು ಅಂತ ಬಂದಿದ್ದೀವಿ. ಯಾರದು? ಯಾರು ಮರ್ಯಾದೆ ಕೊಡಲ್ಲ ಅಂದ್ಬಿಟ್ಟು ತಮಗ್ ತಾವೇ ವಿ ಅಂತ ಅನ್ಕೊಂಡ್ಬಿಡದ? ಅಲ್ಲ, ನನ್ ಜೊತೆ ಒಬ್ಬ ಪಾರ್ಟ್ನರ್ ಇದ್ದಾನೆ, ರಾಕ್ ಸ್ಟಾರ್ ಮೂ ಅಂತ. ಅವನೆಲ್ಲಿದ್ದಾನೆ? ಅವನು ಕರೆದು ಬಿಡು, ಅವ್ನ ಮುಸುಡಿ ನೋಡ್ಬಿಡೋಣ. ಲೇಡೀಸ್ ಅಂಡ್ ಜೆಂಟಲ್ಮೆನ್, ಪ್ಲೀಸ್ ಪುಟ್ ಯುವರ್ ಪ್ಯಾಂಟ್ಸ್ ಟುಗೆದರ್. ಮುಸುಡಿ, ಪ್ಲೀಸ್ ಪುಟ್ ಯುವರ್ ಹ್ಯಾಂಡ್ಸ್ ಟುಗೆದರ್. ಪ್ಯಾಂಟು, ಚಡ್ಡಿ, ಬನಿಯಾನು, ಟೀ ಶರ್ಟ್ ಅಲ್ಲ, ಪುಟ್ ಯುವರ್ ಹ್ಯಾಂಡ್ಸ್ ಟುಗೆದರ್. ನಾವು ಫಾರಿನ್ ಲೆಲ್ಲ ಹಿಂಗೆ ಹೇಳೋದು. ಪ್ಲೀಸ್ ಪುಟ್ ಯುವರ್ ಹ್ಯಾಂಡ್ಸ್ ಟುಗೆದರ್ ಫಾರ್ ರಾಕ್ ಸ್ಟಾರ್. ಥ್ಯಾಂಕ್ ಯು ವೆರಿ ಮಚ್. ನೀವೆಲ್ಲ ನನ್ನ ಎಂಟ್ರಿನ, ಡ್ಯಾನ್ಸ್ ನ ಇಷ್ಟೊಂದು ಇಷ್ಟಪಡ್ತೀರ ಅಂತ ಗೊತ್ತಿರಲಿಲ್ಲ. ಥ್ಯಾಂಕ್ ಯು ಸೋ ಮಚ್. ನನಗೆ ಚಪ್ಪಲಿ ಹೊಡೆದಿ ಸಾಕು, ಅವನು ಹೊಡಿರಿ. ನನಗೆ ಆಗ್ಲೇ ಹೊಡೆದ್ರು. ಹೌದಾ ಅಪ್ಪ? ಇಬ್ರಿಗೂ ಆಮೇಲೆ ಚಪ್ಪಲಿ ಹೊಡಿಯೋಣ. ಇವನೇನಾ ಮಿಸ್ಟರ್ ಮೂ ಅಂದ್ರೆ? ಹಲೋ, ಕಾಲ್ ಮೀ ರಾಕ್ ಸ್ಟಾರ್ ಮೂ. ಅಯ್ಯ, ಬಂದಾಗ ಮಾಡ್ಬೋದಾಗಿತ್ತ? ಮರ್ತ್ಬಿಟ್ಟಿದ್ದೆ. ಇವಾಗ ಮಾಡಂಗಿಲ್ಲ. ಮಿಸ್ಟರ್ ರಾಕ್ ಸ್ಟಾರ್ ಮೂ, ಇವನೇನೋ ಬೈಕ್ ಓಡಿಸ್ಕೊಂಡ್ ಬಂದ. ಓಕೆ,
ತಾವೇನೋ ಟೈರ್ ಹೊಡ್ಸ್ಕೊಂಡ್ ಬಂದ್ರಿ? ಅದು ತಿಲ್ಡಪ್ಪಮ್ಮ, ತಿಲ್ಡಪ್ಪು. ತಿಲ್ಡಪ್ಪು. ಟೂ ವೀಲರ್ ಬೇಕು ಅಂತ ಕಾಸು ಕೊಟ್ಟಿದ್ದೆ. ಅಮೌಂಟ್ ಅರ್ಧ ಇತ್ತಲ್ಲ, ಅದಕ್ಕೆ ಶೋರೂಮ್ ಅವನು ಟೂ ವೀಲರ್ ಆಗಲ್ಲ ಅಂತ ಅರ್ಧ ಅಮೌಂಟ್ಗೆ ಸಿಂಗಲ್ ವೀಲ್ ಕೊಟ್ಟ. ಅದನ್ನೇ ಓಡಿಸ್ಕೊಂಡ್ ಬಂದೆ ನಾನು. ಒಟ್ಟಲ್ಲಿ ಎಂಟ್ರಿ ಚೆನ್ನಾಗಾಯ್ತಲ್ಲ, ಅಷ್ಟೇ ಸಾಕು. ದಿಸ್ ಇಸ್ ಕಾಲ್ಡ್ ತಿಲ್ಡಪ್. ಏಯ್, ನೀವುಗಳು ರಾಕ್ ಸ್ಟಾರ್ ಆಗಿರೋದಕ್ಕೂ ನಮ್ಮನೆಗೆ ಬರೋದಕ್ಕೂ ಏನೋ ಲಿಂಕು? ಅಯ್ಯೋ, ಅದೆಲ್ಲ ನಿಂಗೆ ಗೊತ್ತಾಗಲ್ಲ ಕೋಬ್ರಾ. ಏನಂದೆ? ಅದೆಲ್ಲ ನಿಂಗೆ ಗೊತ್ತಾಗಲ್ಲ ಕೋಬ್ರಾ ಅಂದೆ. ಕೋಬ್ರಾ? ಹೇಗೆ? ಕುರಿ ಎಲ್ಲಿ ನೋಡ್ಬಿಟ್ಟು ಕುರಿ ಅಂದಪ್ಪ? ಮತ್ ನಿನ್ ಮುಖ ತೋರಿಸ್ಲಿಲ್ಲ, ಅದಕ್ಕೆ ಬೆನ್ ನೋಡ್ಬಿಟ್ಟು ಹೇಳ್ದೆ. ಮುಖ ತೋರಿಸ್ತಾ ಇದ್ರೆ ಬೆನ್ ನೋಡಿ ಹೇಳ್ಬಿಡದ? ನೀನ್ ಇಷ್ಟ ಎಪಿಸೋಡ್ ಅಲ್ಲಿ ನಾನು ಮುಖ ಕೊಟ್ಟು ಮಾತಾಡೋದಕ್ಕಿಂತ ಬೆನ್ ತೋರಿಸ್ಕೊಂಡು ಹೋಗಿರೋದೇ ಜಾಸ್ತಿ. ಅದಕ್ಕೆ ಮುಖಕ್ಕಿಂತ ಬೆನ್ ಚೆನ್ನಾಗಿ ರೆಕಗ್ನೈಸ್ ಆಗುತ್ತೆ. ಮುಖನ ನಾನೆಲ್ಲೋ ಏನ್ರೋ ಇದು ನಿಮ್ಮ ಅವಸ್ಥೆ? ನೋಡು ತುಜಾ, ಆಗ್ಲೇ ವರು ಏನ್ ಹೇಳಿದ್ ಹೇಳ? ಗ್ಯಾಸ್ ಖಾಲಿ ಆಗಿದೆ, ಬುಕ್ ಮಾಡು ಅಂತಂದ್ಲು. ಅಯ್ಯೋ, ಅದಲ್ಲ ಕೋಬ್ರಾ. ಮತ್ತೆ ನಾನು ಮದ್ವೆ ಆಗೋ ಹುಡ್ಗ ಒಬ್ಬ ಸಿಂಗರ್ ಆಗಿರ್ಬೇಕು. ಅವನು ಹಾಡನ್ನ ಕೇಳಕ್ಕೆ ಸಿಂಗರ್ಗಳೇ ಉಚ್ಚೆತ್ತು ಕುಣಿಬೇಕು ಅಂತ ಕಾಯ್ಬೇಕು ಅಂತ ಹೇಳಿದ್ಲು ತಾನೆ. ಅದಕ್ಕೆ ಈ ಸೆಟಪ್ ಹಾಕೊಂಡಿದೀವಿ. ರಾಕ್ ಸ್ಟಾರ್ ಆಗಿ ಬಂದಿದ್ದೀವಿ ನಾವು. ಹೆಂಗಿದ್ರು ಗೆಸ್ಟ್ಗಳು ತಿಂಗರೇ ಬಂದಿದ್ದಾರೆ. ಇವ್ರಿಗೆ ನಾವು ಬಕೆಟ್ ಚಂಬೋ ಏನೋ ಒಂದು ಹಿಡಿದು ಬಿಟ್ರೆ ಎಲ್ಪ್ ಮಾಡಲ್ವಾ? ಸಿಂಗರ್ಗಳಿಗೆ ಬಕೆಟ್ ಹಿಡಿಬಾರ್ದು ಕಣೋ, ಮೈಕ್ ಹಿಡಿಬೇಕು. ನಾವೆಲ್ಲ ವ್ಯವಸ್ಥೆ ಮಾಡ್ಕೊಂಡ್ಬಂದಿವಿ. ನಾವ್ ಏನೋ ಒಂದ್ ಹಿಡ್ಕೊತೀವಿ ಬಿಡು. ಮೊದ್ಲು ವರಲಕ್ಷ್ಮಿ ಕರಿ. ನಮ್ಮ ಸಿಂಗಿಂಗ್ ಪರ್ಫಾರ್ಮೆನ್ಸ್ಗೆ ವರು ಇಬ್ರಲ್ಲೊಬ್ಬರನ್ನ ಸೆಲೆಕ್ಟ್ ಮಾಡ್ಲೇಬೇಕು. ರೇ ಬರೋ ವರಲಕ್ಷ್ಮಿ. ಏಯ್, ಎಲ್ಲೋ ಟಿವಿಗೆ ಹಾಕೊಳ್ಳೋ ಮಿಷಿನ್ ಹಾಕೊಳ್ಳೋದು ಮರ್ತೋಗ್ಬಿಟ್ಟಿರ್ಬೇಕು. ಬರೋ ರಾಕ್ ಸ್ಟಾರ್ ಗೆಟಪ್ ಹಾಕಿದ ಮೇಲೆ ಕೂಗೋದ್ಯಾಕೆ? ಸಾಂಗ್ ಅಲ್ಲೇ ಕರಿಯೋಣ. ಕರಿ ಕರಿ ಕರಿ. ಇವಾಗ ನೋಡೇ ಬಿಡೋಣ, ನಾನ್ ಆಡಿದ್ರೆ ಬರ್ತಾಳೋ ಇಲ್ಲ ನೀನ್ ಆಡಿದ್ರೆ ಬರ್ತಾಳೋ ಅಂತ. ರೆಮೋ ಮ್ಯೂಸಿಕ್. ನಿಂಗೇನ್ ಶೆಕೆ ಆಗಲ್ವಾ ನಿನ್ಗೆ? ಆಗ್ತಾ ಇದೀಯಪ್ಪ. ಫ್ಯಾನ್ ಹಿಡಿಯೋರು ಯಾರಿಲ್ಲಿ? ನಾನು ಇದೀನಲ್ಲ. ಎಲ್ಲಿ ತಂದಿದ್ಯಾ? ಬಗ್ಗು. ಈ ಮುಸುಳಿಗೆ ಇದು ಇದು ಫ್ಯಾನ್ ಅಂತ ಮಕ. ಬೆಳಗ್ಗೆಯಿಂದ ಊಟ ಮಾಡ್ಕೊಂಡು ಸುಮ್ಮನೆ ಕೂತಿದ್ಯಲ್ಲ. ಎಂಟ್ರಿಗೆ ಒಂದ್ ಸಾಂಗ್ ಆಡ್ಬೇಕಾಗಿತ್ತು, ನನ್ ಬಾಯಿಗೆ ಬರ್ತಾ ಇಲ್ಲ. ಹೇಳ್ಕೊಡು. ಒಂದ್ ಕಂಡೀಷನ್. ಏನು? ಬಿರಿಯಾನಿ ತಾನೇ, ಕೊಡಿಸ್ತೀನಿ ಬಿಡು. ಅದಲ್ಲ, ಈ ಸಲ ನೀವು ಕೊಡ್ಬೇಡಿ, ನಾನೇ ಕೊಡ್ತೀನಿ. ಇದೊಳ್ಳೆ ಸಖತ್ತಾಗೈತಲ್ಲ. ನೀವೇ ಕೊಡ್ತೇವೆ. ವೆರಿ ಗುಡ್. ಕೊಡು ಕೊಡು ಬಾ. ಈಗ ಹಾಡ್ತೀನಿ. ಬಾರೆ 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 ಬಿಂದಿಗೆಯ ಮೋರೆ ತೋರೆ ಬಾರೆ ನನ್ನ ಕುರುಬನ ರಾಣಿ. ಕೋಟಿ ಕೋಟಿ ಚುಕ್ಕಿತಾರೆ ಎಲ್ಲ ಸೇರಿ ಎರಕ ಉಯ್ದ ನನ್ನ ಬೊಂಬೆ ಕಿಲ ಕಿಲವಾಣಿ. ಯಪ್ಪೋ 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 ರೂಪ ಇವಳು ನೀಲಾಂಜನ ದೀಪ. ಆಹ ಭೂಮ್ಯಾಗೆ ಅಪರೂಪ ಇವಳು ನನ್ನೆಂಡ್ರಯ್ಯ ಭೂಪ. ಎಂಗವಳ ತುಂದು ತುಂದು ಕೊಬ್ಬು ತೋರೆ ಸುತ್ತು ಸುತ್ತು ಬಾರೆ 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 ಬಿಂದಿಗೆಯ ಮೋರೆ ತೋರೆ ಬಾರೆ ನನ್ನ ಕುರುಬನ ರಾಣಿ. ಏಯ್ ಬಾಯ್ಲಿ ಗೂಬೆ, ಏನು ಬಾರೆ ಬಾರೆ ಕುರುಬನ ರಾಣಿ ಬಾಯ್ಲಿ ಹೋಗು ಬಾಯ್ಲಿ. ಬಿಲ್ಡಪ್ ಹೇಳ್ದೆ ಸಾಂಗು ಎಲ್ಲಿ ಬಂದ್ಲು? ಎಲ್ಲಿ ಬರ್ಲೇ ಇಲ್ವಲ್ಲ? ಎಲ್ಲಿ? ಅದು ಬಾಯಿಂದ ಕರಿಬಾರ್ದಮ್ಮ. ಮತ್ತಿನ್ನೆಲ್ಲಿ ಕರಿಬೇಕಪ್ಪ? ತಾಬಿಯಿಂದ. ಏನ? ತಾಬಿಯಿಂದ ಕರಿಬೇಕು. ಅದೆಲ್ಲಿದೆ ಅದು ತಾಬಿ? ತಾಬಿಯಿಂದ. ನಾಬಿ ಎಲ್ಲಿಂದ? ನಾನಿವಾಗ ತಾಬಿಯಿಂದ ಹೆಂಗ್ ಕರಿತೀನಿ ನೋಡು ತುಜಾ. ಕರಿ. ಹೇ ತಾರೆ ತಾರೆ ಕಲ್ಯಾಣ ತಟ್ಟ ತಟ್ಟ ತನ್ನ ತದುವೆ ತಟ್ಟಾಯಿತಿ ಗತ್ತೆಗ ಬಾ. ತಟ್ಟಿ ಮೇಲ ತಟ್ಟುತ್ತಿರಲು ತಾಳಿ ತಟ್ಟುವ ತಾರೆ ತಾರೆ ತೆಲುವೆ 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 ತೆಲುವೆ. ನಾಬಿಲಲ್ಲ, ಹೋಟ್ಲಲ್ಲಿ ನಿಂತ್ಕೊಂಡು ಲಾಬಿಲ್ ಆಡಿದ್ರು ಬರಲ್ಲ ಹಿಂಗೆ ಗೂಬೆ. ಇದು ನಾಬಿಲ್ ಆಡ್ದಂಗಿರ್ಲಿಲ್ಲ, ಅವ್ರಿಗೆ ಗೊತ್ತು. ಈಗ ನಾನ್ ಕರಿತೀನಿ, ಒಂದ್ ನಿಮಿಷ ಇರು. ಒಂದ್ ನಿಮಿಷ. ಅದಕ್ಕಿಂತ ಮುಂಚೆ ಒಂದ್ ಸಣ್ಣ ಕೆಲಸ ಐತೆ. ಏನು?
ಹಲೋ ಮೇಡಮ್, ನಾವೀಗ ಹೆಂಗೋ ರಾಕ್ ಸ್ಟಾರ್ ಅಂತ ಹೆಂಗೋ ಬಿಲ್ಡಪ್ ಕೊಟ್ಕೊಬಿಟ್ಟಿದ್ವಿ. ಪ್ಲೀಸ್ ಪ್ಲೀಸ್ ನಮ್ದೊಂದು ರಿಕ್ವೆಸ್ಟ್. ಏನು? ಒಂದ್ ಸೆಲ್ಫಿ ತಗೋಬೋದಾ ನಿಮ್ ಜೊತೆ? ಅದನ್ನೇ ಹೇಳಕ್ ಬಂದ್ವಿ ನಾವು. ಅದನ್ನೇ ಹೇಳಕ್ ನನ್ನ ಜೀವನ ಸಾರ್ಥಕವಾಯ್ತು. ಈಗ ವರಲಕ್ಷ್ಮಿ ಬರೋ ಟೈಮು ಈಗ ತಗೋಬೇಡಿ, ಅವ್ ಬರೋ ಟೈಮಲ್ಲಿ ತಗೊಳ್ಳಿ. ಇದೇ ತರ ಚೂರ್ ಡೌ ಮಾಡ್ಬಿಡಿಯಪ್ಪ. ಬೇಕು ಅಂತ ನಾವು ಓಡ್ ಬರ್ತೀವಿ, ನಿಮ್ ಮುಂದೆ ಓಡೋಗಿ. ಈಗ ಕರಿಯಪ್ಪ, ಎದೊಳ್ಳಿ ಮೇಡಮ್, ಎದೊಳ್ಳಿ ಮೇಡಮ್, ಮೇಡಮ್ ಬನ್ನಿ. ಈಗ ಕರಿ, ಈಗ ಕರಿ. ವರಲಕ್ಷ್ಮಿ ಹೆಂಗ್ ಕರಿಯೋದು ನಾನು ಹೇಳ್ತೀನಿ ನೋಡು. ಹೆಂಗೆ? ಅಲ್ಸಟ್ ರಿಪೇರಿ, ಹಳೆ ಮಂಡಿ ಚಿಪ್ ರಿಪೇರಿ, ವಿಗ್ ರಿಪೇರಿ. ಅಲ್ಸೆಟ್ ರಿಪೇರಿ, ಒಂದ್ ನಿಮಿಷ ನಿಂತ್ಕೊಳಪ್ಪ. ಎಲ್ಲಿ 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 ಪ್ಲೀಸ್ ಒಂದು ಏ ಸೃಜಾ, ಒಂದ್ ನಿಮಿಷ. ಹಲೋ, ಒಂದ್ ನಿಮಿಷ ಸುಮ್ನೆ. ಹಲ್ಸೆಟ್ ರಿಪೇರಿ, ವಿಗ್ ರಿಪೇರಿ ಅವ್ರು ಬಂದಿದ್ನಲ್ಲ, ಎಲ್ಲೋದ್ನೋ? ಅದು ಪಕ್ಕದ ರೋಡಲ್ಲಿ ಇಲ್ಲಲ್ಲ. ಅಯ್ಯೋ ರಾಮ. ಎಲ್ಲ ತಗೋಲ್ಲ. ಅರ್ಚನಾ ಉಡುಪ, ಶಮಿತಾ ಮಲ್ನಾಡು, ಸುಪ್ರಿಯಾ ಲೋಹಿತ್ ಅಲ್ವಾ? ಹೌದು. ಬಂದಿದ್ದಾರೆ. ಹಲೋ, ನಮಸ್ತೆ. ಒಂದ್ ನಿಮಿಷ ಇರಿ, ನಾವ್ ಇನ್ನೂ ಸೆಲ್ಫಿ ತಗೊಳಾಗಿಲ್ಲ. ಮುಗ್ದಿಲ್ಲ. ಈ ಕಡೆಯಿಂದ ತಗೊಂಡ್. ಸೃಜಾ, ನಾವು ಇವ್ರಗಳ ಹತ್ರ ಸೆಲ್ಫಿ ಆಟೋಗ್ರಾಫ್ ತಗೋತೀವಲ್ವಾ, ಇವ್ರು ಅವ್ರಿಬ್ರ ಹತ್ರ ತಗೋತಿದಾರೆ. ಯಾರು ಅವರು? ಅದೇ ನನಗೂ ಗೊತ್ತಾಗ್ತಾ ಇಲ್ಲ ರೀ. ಯಾರೋ ದೊಡ್ಡ ರಾಕ್ ಸ್ಟಾರ್ ಗಳಂತೆ. ಅವರು ಇವಾಗ ಮಜಾ ಟಾಕೀಸ್ಗೆ ಬಂದಿದಾರಲ್ಲ, ಅವ್ರು ನೋಡ್ಬಿಟ್ಟು ಇವ್ರು 3 ಜನ ಎಕ್ಸೈಟ್ ಆಗ್ಬಿಟ್ಟು ಒಂದ್ ಸೆಲ್ಫಿ ಅಂತ ಅಷ್ಟೊತ್ತಿಂದ ಬರೀ ಸೆಲ್ಫಿಗಳು ತಗೋತಾ ಇದಾರೆ. ಅಯ್ಯೋ, ನಮಗೆ ಈ ಸಿಂಗರ್ಸೇ ಗ್ರೇಟು. ಇವ್ರಿಗೆ ಗ್ರೇಟ್ ಅಂದ್ರೆ ಇವ್ರು ಇನ್ನೆಷ್ಟು ಗ್ರೇಟ್ ಇರ್ಬೋದು. ನಂಗೆ ಮೊದ್ಲೇ ಸಿಂಗರ್ಸ್ ಅಂದ್ರೆ ಇಷ್ಟ, ರಾಕ್ ಸ್ಟಾರ್ಸ್ ಅಂದ್ರೆ ಇಷ್ಟ. ನೋಡಿ ನನ್ ಮನಸ್ಸು ಅರಳ್ತಾ ಇದೆ ಕಣ. ಅರಳುತ್ತೋ ಇಲ್ಲ ಮರಳುತ್ತೋ ಗೊತ್ತಿಲ್ಲ, ನೋಡೋಣ. ಅಪ್ಪ, ರಾಕ್ ಸ್ಟಾರ್ಸ್ ಒಂದ್ ನಿಮಿಷ ಬನ್ನಿ. ನಿಮಿಷ, ನೀವು 3 ಜನ ತೂತ್ಕೊಳ್ಳಿ, ಬನ್ನಿ. ಕಿವಿಲ್ ರಕ್ತ ಬರ್ತಾ ಇದೆ ನಂಗೆ. ನೋಡಿ, ನಿಮ್ಗೆ ನಮ್ಮ ಮೇಲೆ ಎಷ್ಟೋ ಅಭಿಮಾನ ಇರ್ಬೋದು. ನಮ್ಮ ಅನ್ಬಿಟ್ಟು ನಮ್ಮ ಹೆಸರನ್ನ ಹಾಕ್ಸ್ಕೊಳ್ಳೋದು, ಫೋಟೋನ ವಾಟ್ಸಪ್ ಅಲ್ಲಿ DP ಮಾಡ್ಕೊಳ್ಳೋದು, ಬೆಡ್ರೂಮ್ ಅಲ್ಲಿ ದೊಡ್ಡ ಫೋಟೋ ಮಾಡಿಸಿ ನಮ್ದು ಹಿಂಗ್ ಸ್ಟೈಲ್ ಆಗಿ ನಿಂತಿರೋದು ಹಿಂಗ್ ಹಾಕೊಳ್ಳೋದು, ಇವೆಲ್ಲ ಮಾಡಬೇಡಿ ಪ್ಲೀಸ್. ನಮಗೂ ಪರ್ಸನಲ್ ಲೈಫ್ ಇರುತ್ತೆ, ಪ್ಲೀಸ್ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಪರ್ಸನಲ್ ಲೈಫ್ ಇರುತ್ತೆ. ರಾಕ್ ಸ್ಟಾರ್ ಅವರು ತೂತ್ಕೋಬೇಕು. ಈ ಕಡೆ ಬಾ. ಓಕೆ, ಥ್ಯಾಂಕ್ ಯು ಸರ್. ಆಮೇಲೆ ಮೀಟ್ ಮಾಡ್ತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ರಾಕ್ ಸ್ಟಾರ್ಗಳ ನಿಮ್ಮ ಪರಿಚಯ ಮಾಡ್ಕೊಳ್ಳಿ. ಯಾ, ಮೀ ರಾಕ್ ಸ್ಟಾರ್ ಮೂವ್. ನಾನು ರಾಕ್ ಸ್ಟಾರ್ ಕೂ. ಓ ಮೈ ಗಾಡ್, ಇಬ್ರು ಸೇರಿದ್ರೆ ಮುಕ್ಕು ಚೆನ್ನಾಗಿದೆ. ರಾಕ್ ಸ್ಟಾರ್ ಮೂವ್ ಅಂಡ್ ಕೂ. ವಾವ್, ಸೋ ನೈಸ್. ಏನ್ ಮಾಡ್ಕೊಂಡಿದೀರಾ ಇಬ್ರು? ಗಿಟಾರ್ ಹಿಡ್ಕೊಂಡು ಕೊಡೆ ರಿಪೇರಿ ಮಾಡಕ್ ಹೋಗ್ತೀವಿ. ಕೊಡೆ ರಿಪೇರಿ ಅಂತ ನೋಡಿದ್ರೆ ಗೊತ್ತಾಗಲ್ವಾ? ರಾಕ್ ಸ್ಟಾರ್ ಹಾಡಿರ್ತೀವಿ, ಡ್ಯಾನ್ಸ್ ಮಾಡ್ತೀವಿ. ಹೌದಾ, ಇಬ್ರು ಹಾಡು ಹೇಳ್ತೀರಾ? ಹೌದು. ಮೈ ಗಾಡ್, ಐ ಆಮ್ ಸೋ ಹ್ಯಾಪಿ. Just loving it. Okay. ರಾಕ್ ಸ್ಟಾರ್ಸ್ ಕೂ ಅಂಡ್ ಮೂವ್. ನಂಗೋಸ್ಕರ ಒಂದ್ ಹಾಡು ಹೇಳಕ್ ಆಗತ್ತಾ? Why not? ಬಟ್ ನಮ್ದೊಂದು ರಿಕ್ವೆಸ್ಟ್. ಹೇಳಿ. ಆಕ್ಚುಲಿ ಈ ಕಡೆ ಬಾ. ನಿಮ್ಮನ್ನ ನೋಡಿದ ತಕ್ಷಣ ಲವ್ ಆಯ್ತು. ಲವ್ ಅಟ್ ಕಾರ್ನರ್ ಸೈಟ್ ಅಂತಾರಲ್ಲ, ಫಸ್ಟ್ ಸೈಟ್ ಲವ್ ಅಟ್ ಫಸ್ಟ್ ಸೈಟ್, ಕಾರ್ನರ್ ಸೈಟ್ ಅಲ್ಲ. ಅಪ್ಪ, ಕಾರ್ನರ್ ಸೈಟ್ಗೆ ವ್ಯಾಲ್ಯೂ ಜಾಸ್ತಿ ಅಲ್ವಾ? ಅದಕ್ಕೆ ಹಂಗಂದೆ ಸುಮ್ಮನೆ. ಸೊ ನಾವಿಬ್ರು ಹಾಡ್ತೀವಿ, ನಿಮಗೆ ಯಾರು ಓಕೆ ಅನ್ಸುತ್ತೆ ಅವ್ರನ್ನ ಒಪ್ಕೊಂಡು ಮ್ಯಾರೇಜ್ ಆಗ್ಬೋದು. ಎಂತ ಆಫರ್. ಐ ಆಮ್ ಜಸ್ಟ್ ಲವಿಂಗ್ ಇಟ್. ವೆರಿ ಗುಡ್. ತಿರುಚ್ಕೊಳ್ಳಿ. ಆಲ್ ದಿ ಬೆಸ್ಟ್. ಏನ್ ಹಾಡ್ತಾರೆ? ಆಗೋಯ್ತು ಕಣ, ಹಾಡು ಆಗೋಯ್ತು. ರಾಕ್ ಸ್ಟಾರ್ ಕೂ, ಯು ಆರ್ ಟೂ ಗುಡ್. ಟೂ ಗುಡ್. Rockstar Moo, what about you? Yeah, I'm ready. तुमने कभी किसी से प्यार किया? कभी किसी को दिल दिया?
ஒரு ರಿಯಾಕ್ಷನ್ ನೋಡಿದ್ರೆ ಯಾಕೋ ಮುತ್ತು ಕಡೆಗೆ ವಾಲೋಂಗ್ ಕಾಣ್ತಾಳೆ. ಇನ್ನು ಈಗ್ಲೇ ಏನು ಡಿಸೈಡ್ ಮಾಡಕ್ಕಾಗಲ್ಲ. ನಿಮಿಷ ನಿಂಗೆ ಗೊತ್ತಾಗಲ್ಲ, ಮಾಡ್ತೀನಿ ರಾಕ್ ಸ್ಟಾರ್ ಮೂ ನಿನ್ ಮನ್ಕಾಯಾಗ. ಏನ ಇಷ್ಟು ಜನ ಮುಂದೆ ನನ್ಗೆ ಮಣ್ಕಾಯವಾಗ ಅಂತ್ಯ ತುಕ ಮುಚ್ಚ ಬರಲಿ. ನಿನ್ಗೇನೋ ರೂಲ್ಸ್ ಹೇಳಿದ್ದು ಏನು? ಹಾಡ್ಬೇಕು ಅಂತ ತಾನೆ. ನೀನೇನು ಡ್ಯಾನ್ಸ್ ಎಲ್ಲ ಮಾಡ್ಕೊಂಡು ಎಕ್ಸ್ಟ್ರಾ ಮಾಡ್ಕೊಂಡು ಕ್ಯಾಚ್ ಹಾಕೋತಾ ಇದೀಯಾ? Hey, come on. ಅದೆಲ್ಲ ಟ್ಯಾಲೆಂಟ್ ಮಿಸ್ಟರ್. Hello, guys. Please be cool, you know? What is this? ಏನ್ ಕೂಲು? ಏನ್ ಬದನೆಕಾಯಿ ಕೂಲು? ಇಲ್ಲಿ ಕಷ್ಟಪಟ್ಟ ಮಾಡೋದು ಇವನು ಡ್ಯಾನ್ಸ್ ಮಾಡ್ಕೊಂಡ್ಬಿಟ್ಟು ಪಟಾಯಿಸ್ಕೊಂಡ್ಬಿಟ್ರೆ ಮೋಸ ಅಲ್ವಾ ಇದು? ಇದು ನನ್ನ ಟ್ಯಾಲೆಂಟ್ ಅಮ್ಮ. ನಾನು ಹೆಂಗ ಬೇಕಾದ್ರೂ ಪಟಾಯಿಸ್ಕೊಂತೀನಿ. ನಿನ್ನ ಟ್ಯಾಲೆಂಟ್ ಇದೆ, ನೀನ್ ತೋರ್ಸ್ಕೋ. ಅದನ್ನ ಬಿಟ್ಬಿಟ್ಟು ಯಾಕೆ ತುರ್ಕೋತ್ಯಾ? ಬೇಡ, ಸರಿಗಿರಲ್ಲ ಹೇಳ್ತಾ ಇದ್ದೀನಿ. ಕುರಿ ಕಂಟ್ರೋಲ್ ಮಾಡ್ಕೋ, ಎಲ್ಲ ಹಾಳು ಮಾಡ್ಕೋತೀಯ ಹೇಳ್ತಾ ಇದೀನಿ. ಬದನೆಕಾಯಿ ಕಂಟ್ರೋಲ್ ಮಾಡ್ಕೊಳ್ಳೋದು ಸುಮ್ಮನೆ ಕೊಬ್ರ ನೀನು. ಹಲೋ ನನ್ನ ಡ್ಯಾನ್ಸ್ ನೋಡಿ ವರಲಕ್ಷ್ಮಿ ಫಿದಾ ಆಗ್ಬಿಟ್ಟಿದ್ದಾರೆ. ಅದಕ್ಕೆ ನಿನ್ಗೆ ತುರಿ. ಹಲೋ ಈ ತುಕಾಲಿಂದ ಮಗನ್ಗೆ ಏನ್ ಕಂಟ್ರೋಲ್ ಮಾಡ್ಕೊಳ್ಳೋದಾನ? ಸೃಜಾ, ಮುತ್ತು ಕುರಿ ಎಷ್ಟು ಮೋಸ ನೋಡಿ. ಏನೋ ಇದು ಸೃಜಾ? ಏಯ್ ಹೋಬೆ ನನ್ನ ಮಕ್ಕಳ ಪಡ್ಕೊಂಡೆ ಆಗ್ಲಿಂದ ಹೇಳ್ತಲ್ವಾ, ಜಾಸ್ತಿ ಎಕ್ಸೈಟ್ ಆಗ್ಬೇಡ ಅಂತ. ಸ್ವಲ್ಪ ಹೊತ್ತು ಸುಮ್ನೆ ಬಾಯಿ ಮುಚ್ಕೊಂಡಿದ್ರೆ ಇಬ್ರಲ್ಲಿ ಒಬ್ರು ಯಾರಿಗೋ ಕಟ್ಬಿಟ್ಟು ಮನೆಯಿಂದ ಕಳಿಸ್ತಾ ಇದ್ನಲ್ಲ ನಾನು. ಸಾರಿ ವರ, ಏನೋ ನಿನ್ನ ಪಡ್ಕೊಳಕ್ಕೆ ಮಣ್ತಿನ ಕೆಲಸ ಮಾಡ್ಬಿಟ್ಟು ನೋಡು, ನನ್ನನ್ನೇ ಒಪ್ಕೊಬಿಡು. ಇವರೆಲ್ಲ ನನ್ಗೆ ಆಲ್ರೆಡಿ ಫ್ಯಾನ್ ಆಗ್ಬಿಟ್ಟವ್ರೆ. ನೋಡ್ದಲ್ಲ ಸೆಲ್ಫಿ ಎಲ್ಲ ತೆಗೆಸ್ಕೊಬಿಟ್ರು. ಬರು ಸಾರಿ ಏನೋ ಗೊತ್ತಾಗ್ಲಿಲ್ಲ. ಅದು ನೀನ್ ನನ್ಗೆ ಸಿಗಲ್ಲ ಅನ್ನೋ ಟೆನ್ಷನ್ ಅಲ್ಲಿ ನಾನು ಹಿಂಗೆಲ್ಲ ಮಾಡ್ಬಿಟ್ಟೆ. ಅಲ್ಲ ಶಮಿತಾ, ದಿನ ಮೈಕೇಲ್ ಜಾಕ್ಸನ್ ನನ್ನ ಎದುರಿಗೆ ಕುಡಿತಾನೆ, ಹಿಂಗೆಲ್ಲ ಡಾನ್ಸ್ ಮಾಡ್ತಾನೆ, ಆದ್ರೂ ನಾನು ತಿರುಗಿ ನೋಡಲ್ಲ. ಈ ಬಾಯ್ಸ್ಗೆ ನಾನು ಒಪ್ಪಿಗೆ ಕೊಡ್ತೀನಿ. ಏನಮ್ಮ ಸುಳ್ಳು ಹೇಳು, ಒಂದ್ ಲೆವೆಲ್ ಕೇಳಮ್ಮ. ಮೈಕಲ್ ಜಾಕ್ಸನ್ ತೀರ್ಕೊಂಡು ಎಷ್ಟೋ ವರ್ಷ ಆಯ್ತು, ನೀನ್ ಮುಂದೆ ಹೆಂಗಮ್ಮ ಬಂದ್ ಕುಣಿತಾ ಇದ್ದ? ನಾನು ಇಲ್ಲ ಅಂತ ಯಾವಾಗ ಹೇಳ್ದೆ? ಬಟ್ ದಿನ ನನ್ ಮುಂದೆ ಕುಣಿಯೋದ್ ನಿಜ. ಯಾವಾಗ? ಎಲ್ಲಿ? ಟಿವಿಲಿ. ಗುರು ವೈಟ್ ಹೌಸ್ ಅಲ್ಲಿ ಮೀಟಿಂಗ್ ಬಿಟ್ಕೊಂಡು ಇದಕ್ಕೋಸ್ಕರ ಬಂದೆ. ಬಾಯ್. ಇರ್ಲಿ ನೆಕ್ಸ್ಟ್ ಟೈಮ್ ಟ್ರೈ ಮಾಡೋಣ. ಅಯ್ಯೋ ತುಕಾಲಿ ನನ್ನ ಮಗನೇ, ಈ ಸತಿ ಸೈಕಲ್ಗೆ ಕಾಸು ಕೊಡಕ್ಕೆ ಕಾಸಿಲ್ಲ. ನೆಕ್ಸ್ಟ್ ಟೈಮ್ ಎಲ್ಲ ತರದು. ನೀವ್ ಇಷ್ಟೆಲ್ಲ ಪ್ರಿಪೇರ್ ಆಗಿ ಬಂದಿರೋದ್ ನೋಡಿ ಈ ಸಲ ಕಪ್ ನಮ್ದೇ ಅನ್ಕಂಡೆ. ನೋಡಿದ್ರೆ ನೀವ್ ಹಿಂಗ ಪರ್ಫಾರ್ಮೆನ್ಸ್ ಮಾಡೋದು. ಇವಾಗ ಗೊತ್ತಾಯ್ತು ಈ ಸಲ ತಪ್ಪು ನಮ್ದೇ ಅಂತ. ಹೋಗ್ಲಿ ಬಿಡಪ್ಪ, ಇಷ್ಟೆಲ್ಲ ಫ್ಯಾನ್ಸ್ ಸಿಕ್ಕಿದಾರಲ್ಲ ಅಭಿಮಾನಿಗಳೇ, ಹೋಗ್ಬಿಟ್ಟು ಬರ್ತೀವಿ. ಬೇಜಾರ್ ಮಾಡ್ಕೊ ಅಭಿಮಾನಿಗಳೇ, ಹೋಗ್ಬಿಟ್ಟು ಬರ್ತೀವಿ. ನಾವ್ ಹೇಳಿದ್ ನೆನ್ಪಿರ್ಲಿ, ನೆಕ್ಸ್ಟ್ ಟೈಮ್ ತುಂಬಾ ಹುಚ್ಚು ಅಭಿಮಾನ ಇಟ್ಕೊಂಡು ನನ್ ಬರ್ತಡೆಗೆ ಕೇಕ್ ಕಟ್ ಮಾಡೋದು, ಊಟ ತಿಂಡಿ ಹಾಕ್ಸೋದು, ಊರವ್ರಿಗೆಲ್ಲ ಬ್ಲಡ್ ಅಲ್ಲಿ ಲೆಟ್ರು ಬರ್ದ್ಬಿಟ್ಟು ಕಳ್ಸೋದು ಎಲ್ಲ ಮಾಡ್ಬಾರ್ದು ಪ್ಲೀಸ್. ಮಚ್ಚಬೇಡ, ಅಲ್ಲೇ ಇಟ್ಕೋ. ಇದೇ ಸಾಕು ನಾನು ಮಕ್ಕಳ. ಬಾಡಿಗೆ ತಂದಿರೋದು ಲೂನ ತಗೊಂಡು ಹೋಯ್ತೀನಿ. ಅದು ಕೊಬ್ರ ಒಂಚೂರು ನೂಕ್ ಬಿಟ್ಬಿಡು ಕೊಬ್ರ. ಪೆಟ್ರೋಲ್ ಖಾಲಿ ಆಯ್ತದೆ, ಅಲ್ಲಿಗೆ ಸ್ಟಾರ್ಟ್ ಮಾಡ್ಕೊಡೋದ್ರೆ. ಇವಾಗ ನನಗೆ ಒಂದು ಪ್ರತಿ ಸಲ ಹೇಳೋ ಹಾಗೆ ನನಗೆ ಒಂದು ಮೋಸ್ಟ್ ಫೇವ್ರೆಟ್ ಸಾಂಗ್ ಇದೆ ಇತ್ತೀಚಿನ ರೀಸೆಂಟ್ ಸಾಂಗ್ ಅಲ್ಲಿ. ಅದು ಯಾವ್ದು ಅಂದ್ರೆ ಚುಟ್ಟು ಚುಟ್ಟು. ಜಸ್ಟ್ ಲವ್ ದಟ್ ಸಾಂಗ್. ಥ್ಯಾಂಕ್ ಯು. ಸೂಪರ್ ಡೂಪರ್ ಸಾಂಗ್ ಅದು. ಬಟ್ ಇವಾಗ ಆ ಹಾಡಿಗೆ ನಾವು ಡ್ಯಾನ್ಸ್ ಮಾಡೋದಕ್ಕೆ ಮುಂಚೆ ಐ ವುಡ್ ರಿಕ್ವೆಸ್ಟ್ ಶಮಿತಾ ಟು ಸಿಂಗ್ ಒನ್ ಸಾಂಗ್ ಫಾರ್ ಅಸ್. ಕಮ್ ಆನ್. ಸೂಪರ್. ಇವಾಗ ಸುಪ್ರಿಯಾ ಅವರು ಕೂಡ ನಮಗೋಸ್ಕರ ಒಂದು ಮೆಡ್ಲಿ ಹಾಡನ್ನ ಹಾಡ್ಲಿದ್ದಾರೆ. ಸುಪ್ರಿಯಾ, ಕಮ್ ಆನ್. ಏನಾಯ್ತು ನಿನಗೆ? ಎದ್ ನಿಂತ್ಕೊ, ಅಲ್ಲೇ ನಿಂತ್ಕೋ.
ಡ್ರಮ್ಸ್ ಹೋಗು. ಅಲ್ಲೇ ನಿಂತ್ಕೋಬೇಕು. ಅಲ್ಲೇ ನಿಂತ್ಕೊಳ್ಳಿ ಸರ್. ನೀವು ಮುಂದೆ ನೋಡಿ, ಮುಂದೆ ನೋಡಿ, ಮುಂದೆ ನೋಡಿ, ಮುಂದೆ ನೋಡಿ. ಆಡಿಯನ್ಸ್ಗೆ ಎಷ್ಟು ಕಷ್ಟ ಆಗ್ತಿತ್ತು ಅಂತ ಇವಾಗ ಗೊತ್ತಾಗ್ತಾ ಇದೆ ನನಗೆ. ಪಾಪ. ಕಷ್ಟ ಆಗ್ತಾ ಇದೆಯಾ? ಅಲ್ಲ ಅಲ್ಲ ನಿಂತ್ಕೊಳ್ಳಿ ಸರ್. ಕಷ್ಟ ಆಗ್ತಾ ಇದೆಯಾ? ನೋಡಿ ಎಷ್ಟು ಚೆನ್ನಾಗಿ. ಸರ್ ಮುಂದೆ ನೋಡೋದಕ್ಕೆ ಕಷ್ಟ ಆಗ್ತಿಲ್ಲ, ಹಿಂದೆ ನೋಡೋಕೆ ಕಷ್ಟ ಆಗ್ತಿದೆ ಅಂದಿದ್ದು. ಅಯ್ಯಪ್ಪ. ನೋಡಿ ಇಲ್ಲಿ ಒಂದ್ ನಿಮಿಷ ಲೋಕೇಶ್, ಒಂದ್ ನಿಮಿಷ ರೀ. ನೋಡಿ ಇಲ್ಲಿ ಹುಡುಗಿ ಮುಖ ಎಷ್ಟು ಹೊಳಿತಾ ಇದೆ ನೋಡಿ. ನಿಮ್ ತಲೆನೂ ಹೊಳಿತಾ ಇದೆ. ಅದೇ ಲೈಟ್ ಇಂದ ಹೊಳಿತಾ ಇದೆ, ನನ್ನ ಲೈಟ್ ಇಂದ ಹೊಳಿತಾ ಇದೆ. ಆರ್ಕೆಸ್ಟ್ರಾ ಕೊಡ್ರು. ನೀನ್ ಆಗ್ಲೇ ಮಾಡ್ದಲ್ಲ ಸ್ಟೆಪ್ಪು. ಅದೇನೋ ಆದಂಗ ಆಡ್ತಿದ್ದಲ್ಲ. ಓಕೆ ಶೋ ಸೈಲೆನ್ಸ್. ರೆಡಿ? ಹೊಡಿಯೋ ಮ್ಯೂಸಿಕ್. ಸಾಕೋಣ 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 ಸಾಕು. ನೀನು ಡ್ಯಾನ್ಸ್ ಮಾಡ್ತಾ ಮಾಡ್ತಾ ಏನಾದ್ರು ಬುಟ್ಟ ಹೇಳು, ನಿಜ ಹೇಳು. ಅವ್ರಿಬ್ರು ಈ ಪಕ್ಕದಲ್ಲಿ ಇಬ್ರು ಹಿಂಗ್ ನಿಂತವ್ರೆ, ಅವ್ರಿಬ್ರು ಹಿಂಗ ಕೂತವ್ರೆ, ಏನಾದ್ರು ಬಿಟ್ಟ? ಸುಳ್ಳು ಹೇಳ್ಬೇಡ. ಅಲ್ಲ ನೀವಿಬ್ರು ಹಂಗೆ ತಾನೇ ಕೂತಿದ್ದು ಹಿಂಗೆ. ಮೂರ್ಛೆ ಹೋಗ್ಬಿಟ್ರು ಅವ್ರು. ಇನ್ನೊಂದ್ 2 ನಿಮಿಷ ಇದ್ದಿದ್ರೆ ನೀ ಅಷ್ಟು ಶೇಕ್ ಮಾಡಿದ್ರೆ ಮೂಲೆಗಳೇ ಉದ್ರೋಗುತ್ತೆ. ಇನ್ ಗಾಳಿ ಬರ್ತಾ ಇರ್ತದ. ಮದುವೆ ಆಗಿದ್ಯಾ ಕಂದ? ಆಗಿಲ್ವಾ? ಅದಕ್ಕೆ ಹಿಂಗ್ ಆಡ್ತಿದ್ಯಾ? ಆಗ್ಲಿ, ಗೊತ್ತಾಗುತ್ತೆ. ಮದುವೆ ಆಗ್ಲಿ ಹಿಂಗ್ ಆಗಿರ್ತೀಯ, ಗೊತ್ತಾಯ್ತಾ? ಅಲ್ಲ ಸೃಜಾ, ಆಮೇಲೆ ಹಿಂಗೆ ಹೇಳ್ತಾ ನಿಜ. ನೀವು ಮಾಡಿ ಹೆಂಗೆ? ಅಷ್ಟು ಎನರ್ಜಿ ಇದೆಯಾ ನಿಮ್ಗೆ? ತೋರಿಸ್ರಿ ತೋರಿಸ್ರಿ. ಟೆಂಪ ಯಾವ್ದಾದ್ರು ಅದೇ. ನಿಮ್ಮಿಬ್ರಲ್ಲಿ ನಿಜ ಒಪ್ಕೊಳ್ಳಿ, ಯಾರು ಈಗ? ಇವಾಗ ಯಾರು? ಗೊತ್ತಾಯ್ತು. ಬಾ. ಅಯ್ಯೋ ರಾವ, ಸೂಪರ್ ಡೂಪರ್ ಸಖತ್. ಸಿಕ್ಕಾಪಟ್ಟೆ ತರಲೆ ಮಾಡಿದ್ವಿ, ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ನಾವಂತೂ ಬಿಂದಾಸ್ ಆಗಿ ಎಂಜಾಯ್ ಮಾಡಿದ್ವಿ. ಥ್ಯಾಂಕ್ಸ್ ಟು 3 ಮೋಸ್ಟ್ ಬ್ಯೂಟಿಫುಲ್ ಸಿಂಗರ್ಸ್ ಆಫ್ ಅವರ್ ಕನ್ನಡ ಇಂಡಸ್ಟ್ರಿ. ನೀವ್ ಎಂಜಾಯ್ ಮಾಡಿದ್ರಾ? ಥರೋಲಿ. ಯು ಹ್ಯಾಡ್ ಫನ್? ಸಿಕ್ಕಾಪಟ್ಟೆ. ಲವ್ಲಿ. ಇಟ್ ವಾಸ್ ಅ ಬ್ಯೂಟಿಫುಲ್ ಟೈಮ್. ಸರ್ ಸಕಲಾಗಿತ್ತು ಸರ್. ಹೆಂಗಿದೀಯಾ? ಮದ್ವೆ ಆದ್ಮೇಲೆ ಮಾಡ್ತಾ ಇರ್ತೇನೆ ಅಂತ ತೋರ್ಸೋದಕ್ಕೆ. ಓಕೆ ಲವ್ಲಿ. ವಿ ಹ್ಯಾಡ್ ಲವ್ಲಿ ಟೈಮ್. ಸೂಪರ್ ಡೂಪರ್ ಆಗಿತ್ತು. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ಥ್ಯಾಂಕ್ ಯು. ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಸೊ ಇವತ್ತಿನ ಡೈರಿ ಡೇ ಗಿಫ್ಟ್ ಹ್ಯಾಂಪರ್ ಏನಿದೆ ಅದನ್ನ ನಾನು 3 ಜನಕ್ಕೂ ಕೊಡ್ತೀನಿ. ಕಿತ್ತಾಡ್ಕೊಂಡು ನೀವು ತಿನ್ಕೊಳ್ಳಿ ಹೇಳ್ತೀನಿ. ಅಲ್ಲ ಈಗ ಇದಕ್ಕೆ ಕಿತ್ತಾಡ್ತಾ ಇದ್ದೀರಾ, ನನಗೆ ಕಿತ್ತಾಡ್ತಾ ಇದ್ದೀರಾ? ಹೌದಾ? ಇಲ್ಲ ಅಲ್ಲೊಂದು 5,000. ಇಲ್ಲ ಅಲ್ಲೊಂದು 3 ಥೀಮ್ ಇದೆ ಅಲ್ಲಿ. ಡೈರಿ ಡೇ ಹೇಳಿ ಮಿಸ್ಟರ್ ಲೋಕೇಶ್. ಲಿಕ್ ಚೂ ಬೈಟ್. ಲಿಕ್ ಚೂ ಬೈಟ್ ಅಂತ. ಇದು 5,000 ರೂಪಾಯಿ ಗಿಫ್ಟ್ ನಿಮಗೆ ಕೊಡ್ತಾ ಇದೀವಿ. ಹೆಂಗಾದ್ರೂ ಹಂಚ್ಕೊಡಿ. ಇಲ್ಲ ನಾನು ಟೇಸ್ಟ್ ಮಾಡಿದೀನಿ. ಐ ಆಮ್ ವಾಚಿಂಗ್ ಫಾರ್ ಇಟ್. ತುಂಬಾ ಚೆನ್ನಾಗಿದೆ. Thank you so much. Thank you so much. Thank you. ಓಕೆ ವೀಕ್ಷಕರೇ, ಸೂಪರ್ ಡೂಪರ್ ಆದಂತ ಎಪಿಸೋಡ್. ಕುಣಿದ್ವಿ, ಕುಪ್ಪಳಿಸಿದ್ವಿ, ನಕ್ವಿ, ಮಜಾ ಮಾಡಿದ್ವಿ. ನೀವು ಇದೇ ರೀತಿ ಮಜಾ ಮಾಡಿದೀರಾ ಅಂತ ನಾನು ಅನ್ಕೊಂಡಿದೀನಿ. ನಗ್ತಾ ಇರಿ, ನಗಿಸ್ತಾ ಇರಿ. ಬಿಕಾಸ್ ಅ ಡೇ ವಿತೌಟ್ ಲಾಫ್ಟರ್ ಇಸ್ ಅ ಡೇ ವೇಸ್ಟೆಡ್. ಈ ಎಪಿಸೋಡ್ ನ ನೀವು ಮತ್ತೆ ನೋಡ್ಬೇಕು ಅನ್ನೋದಾದ್ರೆ ಊಟ ಆಪ್ ನ ಡೌನ್ಲೋಡ್ ಮಾಡ್ಕೊಳ್ಳಿ. ಈ ಎಪಿಸೋಡ್ ನ ನಮ್ಮ ಮಜಾ ಟಾಕೀಸ್ ನ ಯಾವಾಗ ಬೇಕಂದ್ರೆ ನೋಡ್ತಾ ಇರಿ.
ಮುಂದಿನ ಸಂಚಿಕೆಯೊಂದಿಗೆ ಮತ್ತೆ ಭೇಟಿ ಆಗೋಣ. ನೀವು ನೋಡ್ತಾ ಇದ್ರಿ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಮಜಾ ಟಾಕೀಸ್ ಸೂಪರ್ ಸೀಸನ್, ಪವರ್ಡ್ ಬೈ ಡೈರಿ ಡೇ ಐಸ್ ಕ್ರೀಮ್ಸ್. ಥ್ಯಾಂಕ್ ಯು, ಗುಡ್ ನೈಟ್, ಲವ್ ಯು ಆಲ್, ಬಾಯ್ ಬಾಯ್.